ಝಾದ ಇಂದ್ರ ಸ್ವಬಳೆ ಸ್ವತಃ ಇಂದ್ರ ರಣರಂಗದೊಳಗೆ ಹೋಗಿ ನಿಂತ್ರೆ ಮಹಿಷಾಸುರನ ಭಯಂಕರವಾದ ರೂಪವನ್ನು ನೋಡಿ ಗಾಬರಿಯಾಗಿಬಿಟ್ಟ. ಮಹಿಷಾಸುರ ನೋಡ್ಲಿಕ್ಕಂತ ಭಯಂಕರವಾಗಿದ್ದ. ಬರೇ ರಂಭಾ ಊರ್ವಶಿ ಮೇಲಕ್ಕೆ ಡ್ಯಾನ್ಸ್ ನೋಡಿದವ ಇಂದ್ರ ಮಹಿಷಾಸುರ ನೋಡಿದ್ಕೊಳ್ಳ ಕಕ್ಕಾವಿಕೆ ಆಗಿಬಿಟ್ಟ. ಇನ್ನು ಇಲ್ಲೇ ನಿಂತ್ರ ನನಗೂ ಬಡತ ಬೋದಾವ, ಓಡಿ ಹೋಗೋದ ಚಲೋ ಏನಾಗಿ ಓಡಿ ಹೊಂಟಾರ ಮಂದಿ ಬಡಿಸ್ಕೊಂಡು ಇವ್ರ ಜೊತೆ ಓಡಿ ಹೋಗೋಣ ಅಂತ ಹೇಳಿ ಇಂದ್ರಾದಿ ದೇವತೆಗಳು ಜರ್ಜರಿತಾದಂತಹ ದೇವತೆಗಳು ಯಾರತ್ರ ಹೋದ್ರು, ಯಾರತ್ರ ಸಹಾಯವನ್ನ ಕೇಳಿದ್ರು ಅಂತಂದ್ರೆ ನಿರ್ಜರ ಜರ ಜರ ಕರುಣಾಕಲಿ ನಿರ್ಜರ ಜರ ಜರ ಕರುಣಾಕಲಿ ಬಡಬಡದಿ ಕಪಾಲ ಬಡಬಡದಿ ಕಪಾಲ ಸೀತಾ ಮಹಾಮಗ ಭಾರತಾಡಿನ ಸೀತಾ ಸಾತ್ವಿಕ ಗುಣವುಳ್ಳಂತ ದೇವತೆಗಳು ಜರ್ಜರಿತರಾಗಿ ಯಾರ ಹತ್ರ ಹೋಗ್ಯಾರ? ಜಗತ್ ಪಿತಾಮಹನಾದಂತ ಬ್ರಹ್ಮದೇವನ ಹತ್ರ ಹೋಗ್ಯಾರ. ಬ್ರಹ್ಮದೇವನ ಹತ್ರ ಹೋಗಿ ಏನು ಹೇಳಿಕತ್ತಾರ ಅಂದ್ರ, ಭಗವಂತ ಭೂಮಿ ಮೇಲೆ ಮರಣ ಇಲ್ಲದ ಒಡೆಯನಾದಂತ ಮಹಿಷಾಸುರ ಅನ್ನೋ ರಾಜ ಇದ್ದಾನೆ, ಧರ್ಮ ವಿರೋಧಿ ಕೆಲಸವನ್ನ ಮಾಡ್ಲಿಕತ್ತಾನ, ಪಾಪ ಕೃತ್ಯಗಳನ್ನ ಹೆಚ್ಚು ಮಾಡ್ಲಿಕತ್ತಾನ. ಇವತ್ತು ಬ್ರಾಹ್ಮಣರು ಅನ್ನೋರು ಏನಿದ್ದಾರ ಅವ್ರನ್ನ ಏನದ ಅಂದ್ರ ಭಕ್ಷಣ ಮಾಡ್ಲಿಕತ್ತಾನ. ಇವತ್ತು ಬ್ರಾಹ್ಮಣರು ಅಂದ್ರ ಅನ್ನೋರು ಹೋದ್ರಂದ್ರ ನಮಗ ಹವಿಸ್ಸನ್ನು ಕೊಟ್ಟು ಶಕ್ತಿಯನ್ನು ಕೊಡೋರು ಯಾರಿದ್ದಾರ? ಈಗಿನ ಮಂದಿ ಹವೀಜ ಅಂತಾರ. ಹವಿಸ್ ಅಂದ್ರೆ ಏನ್ರಿ? ಹವಿಸ್ ಅಂದ್ರೆ ಗೊತ್ತಿಲ್ಲ ನೋಡ್ರಿ. ಕರ್ಮಗಳನ್ನು ಮಾಡಿದ್ರೆ ಗೊತ್ತಾಗ್ತದೆ. ಬ್ರಾಹ್ಮಣರಿಗೆ ಮಂತ್ರ ಬ್ರಾಹ್ಮಣೋ ಆದೀನಃ ಬ್ರಾಹ್ಮಣೋ ಮಮ ದೇವತಾ ಅಂತ ದೇವತೆಗಳು ಹೇಳಿದ್ರು ಬ್ರಾಹ್ಮಣರಿಗೆ. ಈಗಿನ ಬ್ರಾಹ್ಮಣರು ಹೇಳಿದ್ನಲ್ರಿ, ಜಪ ತಪ ಅಂದ್ರು ನಮಗೆ ಸಂಬಂಧ ಇಲ್ಲ ಅಂತಾರ. ಪಿತೃಯಜ್ಞ ಬ್ರಹ್ಮಯಜ್ಞವನ್ನು ಮಾಡಿ ನಾವು ಹವಿಸ್ಸನ್ನ ಆಹುತಿಯನ್ನ ಕೊಟ್ಟಾಗ ಆ ದೇವತೆಗಳ ಶಕ್ತಿ ಅನ್ನೋದು ಉತ್ಪನ್ನ ಅಂತ ಒಂದು ಸಾಮರ್ಥ್ಯವನ್ನ ಈ ಬ್ರಾಹ್ಮಣರು ಹೊಂದಿದ್ರು. ಅಂತವ್ರನ್ನ ಭಕ್ಷಣ ಮಾಡ್ಲಿಕತ್ತಾನ. ಏನಾಗಿತ್ತಂದ್ರೆ ಹೊಸದಾಗಿ ಮುಂಜಾಗಿತ್ತಂತ ಒಬ್ಬ ಹುಡುಗಂದು ಎಲ್ಲ ಭಟ್ರ ಏನದ ಅಂತಂದ್ರೆ 3 ದಿವಸ ಸಂಧ್ಯಾವಂದನ ಹೇಳಿದ್ರು, ಹೋಗ್ಬಿಟ್ರು. ಆಚಾರ್ಯ ಭಟ್ರು ದಕ್ಷಿಣೆ ಕೊಟ್ಟು ಕೂಡ ಹೋಗೇ ಬಿಟ್ರು. ಆ ಹುಡುಗ ಪುಸ್ತಕ ಈಗೆಲ್ಲ ಆಯರ್ ಅಂದ್ಕೊಂಡು ಪುಸ್ತಕ ಒಂದು ಸೆಟ್ ಎಷ್ಟರ ಪುಸ್ತಕ ಓದ್ಬೇಕ್ರಿ ಅವು. ಸಂಧ್ಯಾವಂದನ ಪುಸ್ತಕ ಜಗ್ ಬಂದಿದ್ದು ಒಂದು ಪುಸ್ತಕ ಪಾಪ ನೋಡ್ಕೊಂಡು ಮಾಡ್ಲಿಕತ್ತಿದ್ದ. ಒಮ್ಮೆಗಲಿ ಅವ್ನು ಗೋತ್ರ ಉಚ್ಚಾರ ಮಾಡ್ಬೇಕಾಯ್ತು. ಗೋತ್ರ ನೆನಪಾಗ್ಲಿಲ್ಲ. ಭಟ್ ಅವ್ರ ಅಪ್ಪನ ಕೇಳಿದ, ಅಪ್ಪ ನಮ್ ಗೋತ್ರ ಯಾವುದು? ಅವ್ರಪ್ಪ ಅಂದ ಯದ್ವಾಲೇ ಇಲ್ಲ ಅಂತಂದ. ಯಾಕ ಅಂತಂದ್ರೆ ಎಷ್ಟು ದಿವಸ ಆತೇನು ಮುಂಜಾಗಿ ಅಂದ. 3 ದಿವಸ ಆಯ್ತು. ಮಗನ 3 ದಿವಸಕ್ಕೆ ನಿನ್ನ ಗೋತ್ರ ನೆನಪಾರಿ. ನಾನು ಮುಂಜಾಗಿ 20 ವರ್ಷ ಆಯ್ತು, ನನಗೆ ಹೆಂಗ್ ನೆನಪಿರ್ಬೇಕಲಿ ಅಂದ್ರೆ ಎಂತ ಅಪ್ಪ ಎಂತ ಮಕ್ಕಳು ಕೂಡಿ ಬಿಟ್ರ ಅಂದ್ರೆ ಬ್ರಾಹ್ಮಣತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಬ್ರಾಹ್ಮಣರನ್ನ ಭಕ್ಷಣ ಮಾಡಿಕತ್ತಾನ. ಅದಕ್ಕೆ ಏನಾದ್ರೂ ಮಾಡಿ ನಮ್ಮನ್ನ ಕಾಪಾಡು. ಸಂಧ್ಯಾದೇವಿ ಭೂದೇವಿ ಬಂದು ಹೇಳ್ತಾಳ, ಈ ಪಾಪದ ಭಾರವನ್ನ ನನಗೆ ಸಹಿಸಿಕೊಳ್ಳಿಕ್ಕಾಗತ್ತು. ನಿನ್ನ ತನವನ್ನ ಉಳಿಸ್ಕೋಬೇಕಂದ್ರ ಬ್ರಹ್ಮದೇವ ನಮ್ಮನ್ನ ಕಾಪಾಡು ಅಂತೇಳಿ ಅಂಗಲಾಚಿ ಬೀಳ್ಕೊಂಡಾರ. ಕಣ್ಣು ಮುಚ್ಚಿಕೊಂಡಲ್ಲೇ ನಸನಕ್ಕಂದ ಬ್ರಹ್ಮದೇವ, ಇದು ನನ್ನ ಕೈಲೇ ಆಗಲಾರದ ಮಾತು. ನಿಮ್ ಫೈಲ್ ರಿಜೆಕ್ಟ್ ಅಂದ. ಯಾಕೆ ಇಂಗ್ಲಿಷ್ ಬರುದಿಲ್ಲ ಅಂತೀನಿ. ಎಲ್ಲಾರು ತುಂಡ ಲಂಡನ್ ಈಗ ಒಬ್ರು ಗಂಗಾ ನದಿಯಾಗ ಸ್ನಾನ ಇಲ್ಲ, ಎಲ್ಲಾರು ಥೇಮ್ಸ್ ನದಿಯಾಗ ಸ್ನಾನ ಮಾಡಿ ಇಂಗ್ಲಿಷ್ನ್ಯಾಗ ಮಾತು. ಬೆಂಗಳೂರು ಮಂದಿ ಅಂತೂ ಕನ್ನಡ ಮಾತು ಬಿಟ್ಟಾರ. ಅದಕ್ಕೆ ಏನದ ಅಂತಂದ್ರೆ ಇದು ನನ್ನ ಕೈಲಿ ಆಗ್ಲಾರದ ಮಾತು. ಅದಕ್ಕೊಂದು ಉಪಾಯವನ್ನ ಕೊಡ್ತೀನಿ, ಅದರಿಂದ ನೀವು ಉದ್ಧಾರ ಆಗ್ರಿ ಅಂದ. ಯಾವ ಉಪಾಯವನ್ನ ಬ್ರಹ್ಮದೇವ ದೇವತೆಗಳಿಗೆ ಕೊಟ್ಟಾನ ಅಂತಂದ್ರ, ವಿಧಿ ಬದಲಾಹೋ ಅಮರ ಪಾಲಕ, ವಿಧಿ ಬದಲಾಹೋ ಅಮರ ಪಾಲಕ, ತುಮಿ ಜಾವೆ ಕ್ಯಾ ಶರಣ ಸಂತೋಷೋನೆ ಸಾಂಗೆ ನ ಉಪಾಯ ಐ ಕೋರಿ ಚಕ್ರ ಅಮರ ಪಾಲಕ
ಹಣೆ ಬರಾಬರಿ ಅವ ಏನ್ ಮಾಡಿದ ಅಂತಂದ್ರೆ ತುಮಿ ಜಾವೇ ತ್ಯಾ ಶರಣ ರಮಾಪಾಲ, ರಮಾ ರಮಣನಾದಂತ ಗೋವಿಂದನ ಹತ್ರ ಹೋಗ್ರಿ, ಅವ ನಿಮಗೇನಾದ್ರೂ ಸಹಾಯ ಮಾಡಲಿಕ್ಕೆ ಸಾಧ್ಯದ. ವಚನ ಐಕೋನಿ ಶಕ್ರ ಸುಖಿ ಜಾನ, ಅದನ್ನ ಕೇಳಿ ಇಂದ್ರ ಬಹಳ ಸಂತೋಷ ಪಟ್ಟ. ಯಾವಾಗ ಕೇಳು ಮಂದಿ ಸಿಕ್ತು, 7 ಮಂದಿ ಜಗ್ಗಾತ್ರಿ. ಎದುರಿಗೆ ನಾವು ಕೇಳ್ತಾನೋ ಬಿಡ್ತಾನೋ ವಿಚಾರ ಇರುವುದಿಲ್ರಿ. ಈಗ ಯಾಕಂದ್ರೆ ಅದ್ರ ಮಕ್ಳು ಏನಾರ ಎಲ್ಲರೇ ಅಮೇರಿಕಾದಾಗ ಇದ್ರಂತೂ ಮುಗದ ಹೋದ್. ಏನ್ ತಂದೆ ತಾಯಿ ಇದು ಖುಷಿ ರೀ. ಸ್ವರ್ಗಕ್ಕೆ ಒಂದಾಗ ಏನ್ರಿ ನಮ್ಮ ಮಗ ಅಮೇರಿಕಾಕ್ಕೆ ಹೋಗಿ 30 ವರ್ಷ ಆಯ್ತು, ಅಲ್ಲೇ ಗ್ರೀನ್ ಕಾರ್ಡ್ ಹೋಲ್ಡರ್ ಇದ್ದಾನೆ. ಅಲ್ಲೊಂದು ಬಂಗ್ಲೆ ತಗೊಂಡಾನ, ಇಲ್ಲೊಂದು ಏನೋ ವಿಲ್ಲಾ ತಗೊಂಡಾನ, ಇಲ್ಲೊಂದು ಮನಿ ತಗೊಂಡಾನ, ಅದು ತಗೊಂಡಾನ, ಇದು ತಗೊಂಡಾನ. ಇವಕ್ ನೋಡಿದ್ರೆ ಕೋತಂಬರಿ ಶಿವ್ರು ತಂದು ಕೊಡೋರು ದಿಕ್ಕಿರುವುದಿಲ್ಲ ಅಂತ ವಿಷಯ ಚಡ್ಡಾಡ್ದಂಗೆ ಅಡ್ಡಾಡ್ತಿರ್ತಾವ. ಮತ್ತ ರಿಕ್ಷಾ ಹೊಡೆಯವ್ರು ದತ್ತಕ್ ಕೂತ್ರವ್ರು, ಇವ್ರಿಗೆಲ್ಲ ದವಾಖಾನಿ ಬ್ಯಾಂಕು ಎಲ್ಲ ಅವ್ರ ಅಡ್ಡಾಡ್ಸವ್ರು. ಅದಕ್ಕೆ ಏನದ ಅಂತಂದ್ರ ಜಗ್ ಏನದ ಅಂತಂದ್ರ ಭಗವಂತನ ಎದುರಿಗೆ ಹೋಗಿ ನಿಂತು ತಮ್ಮ ದುಃಖವನ್ನ ಹೇಳ್ಕೊಳಕತ್ತಾರ. ದುಃಖ ಹೇಳ್ಕೊಳ್ಳೋದಂತ ಏನ್ರಿ, ಹೇಳ್ಕೊಂಡ್ರೆ ಅಡ್ಡಿ ಇಲ್ಲ. ಈಗ ಏನದ ಅಂತ ರಿಟೈರ್ಡ್ ಮಂದಿ ಯಾರೋ ಒಬ್ರು ಲಘುನ ಹಿಂಗ ಆರಾಮಿಲ್ದಂಗೆ ಅಡ್ಮಿಟ್ ಆಗಿಬಿಟ್ಟಿದ್ರು. ಜಗ್ ಹಾಸ್ಪಿಟಲ್ ಬಿಲ್ ಆಗಿತ್ತು ಮಾಳಬಟ್ಟ್ಯಾಗ. ಯಾಕೋ ಕುಲ್ಕರ್ಣಿ ಯಾರು ಬಂದೇ ಇಲ್ಲ ತಡಿ ಭೇಟಿ ಆಗೋರು ಅಂತೇಳಿ ಒಂದು 4-5 ಮಂದಿ ಕೂಡಿ ಹೋದ್ರು. ಹೋಗ್ಬೇಕಾದ್ರೆ ಒಂದು ಮಾರಿ ಬಿಸ್ಕಿಟ್ ಹೋಗಿದ್ರು 10 ರೂಪಾಯಿದು ತೊಗೊಂಡು ಹೊರಪಟ್ಟು, ಯಾಕ್ರಿ ಕುಲ್ಕರ್ಣಿ ಯಾರ ಬಂದೇ ಇಲ್ಲ, ಏನ್ ಮಾಡಿದ್ರಿ, ಶುಗರ್ ಒಂದು ಹೆಚ್ಚಾಗ್ಬಿಟ್ಟಿತ್ತು, ಅಡ್ಮಿಟ್ ಆಗಿದ್ದೆ, ಸೋತ್ ಬಿಲ್ ಆಯ್ತು 1 ಲಕ್ಷ ರೂಪಾಯಿ. ಕೆಟ್ಟ ಮಾರಿ ಮಾಡ್ಕೊಂಡು ಕೂತಿದ್ದ. ದೊಡ್ಡ ದೊಡ್ಡ ದವಾಖಾನಿ ಹೆಂಗವ ಅಂದ್ರೆ ಹೊಂಡಾ ಸಿಟಿ ಕಾರ್ ಸರ್ವಿಸಿಂಗ್ ಬಿಟ್ಟಂಗ್ರಿ ಅದು. ಬಂತಂದ್ರ ಎಲ್ಲ ಡೌನ ಅಂದ್ಕೊಳ್ಳೇನೆ ಏನದ ಅಂತಂದ್ರೆ ಇವ್ರು ಅವಂಗ ಧೈರ್ಯ ಕೊಡ್ಬೇಕು ಬೇಡ. ಇವ್ರು ಇನ್ನೂ ಹೆಚ್ಚು ಹೇಳಿಕತ್ರು, ಶುಗರ್ ಡೌನ್ ಹೆಚ್ಚಾದ ಚಿಂತೆ ಮಾಡ್ತಿರ್ಲ, ನಮ್ದು ಡೌನ್ ಆಗಿತ್ತು, ಸೋಡಿಯಂ ಹೆಚ್ಚಾಗಿತ್ತು, ಸಿಟ್ರಿಕ್ ಆಸಿಡ್ ಹಂಗಾಗಿತ್ತು, ಇದಾಗಿತ್ತು, ಅದಾಗಿತ್ತು. ಇವ್ರು ನನ್ನ ನೋಡ್ಲಿಕ್ಕೆ ಬಂದಾರು. ನಾ ಇವ್ರು ನೋಡ್ಲಿಕ್ಕೆ ಹೋಗೇನು, ಹೆಂಡತಿ ಹೇಳ್ತಾನ ಪಟಕ್ಕನ ಇವ್ರಿಗೆ ಚಹಾ ಮಾಡಿ ಹೊರಗೆ ಹಾಕಿ ಮೆದುಳಿಗೆ ಕೈ ಹಾಕ್ಯಾರ ಇವರು. ಅಂದ ಕುಳೇನೆ ಈ ಶುಗರ್ ಮಂದಿ ಫಟ್ ಅಂದ್ರ, ವೈನಿಯವರ ಚಹಾ ಮಾಡುದಿತ್ತಂದ್ರ ಶುಗರ್ಲೆಸ್. ಈ ಶುಗರ್ ಮಂದಿಗೆ ನೋಡ್ರಿ, ಇವ್ರಿಗೆ ಹೋಳಿಗೆ ಬರ್ತದ, ಕಡುಬು ಬರ್ತದ, ಬೇಳೆ ಬರ್ತದ, ಜಾಮೂನ್ ಬರ್ತದ, ಜಾಂಗೀರ್ ಬರ್ತದ, ಎಲ್ಲ ಬರ್ತದ. ಚಹಾ ಒಂದೇ ಶುಗರ್ಲೆಸ್. ಹಿಂಗ್ಯಾಕ್ರಿ ಅದಂತ ನಮ್ ಡಾಕ್ಟರ್ ಹೇಳ್ಯಾರ್ರಿ, ಎಲ್ಲ ಒಮ್ಮೆ ಬಿಡ್ಬೇಡ, ಜೋರ್ ತಿನ್ಕೋತಿರು, ಚಾ ಒಂದ ಶುಗರ್ ಎಲ್ಲ ಬಿಟ್ಟಂದ್ರ ಅವ್ನು ದವಾಖಾನಿ ಬಂದ. ಅದಕ್ಕೆ ಏನದ ಅಂತಂದ್ರ ಹಂಗಾರಿ ಯಾರ ಹತ್ರ ಹೋಗ್ರಿ, ವೈಕುಂಠಾಧಿಪತಿ ಕಡೆ ಹೋಗ್ರಿ. ಆವಾಗ ಏನದ ಅಂತಂದ್ರ ಭಗವಂತನ ಎದುರಿಗೆ ಹೊಂಟಾರ. ವಿಷ್ಣು ಅಷ್ಟು ಸರಳ ಇಲ್ರಿ, ಅವ ಯಾರೇ ದೇವ್ರ ಅಷ್ಟು ಸರಳ ಇದ್ದಾರ, ಆದ್ರ ಅವ ಅಷ್ಟು ಸರಳ ಇಲ್ಲ. ಅವನ ಹತ್ರ ಹೋಗ್ಬೇಕಂದ್ರೆ ಏನಾರೇ ಒಂದು ಅವನ ಮೆಚ್ಚಿಸಬೇಕಲ್ಲ. ನೋಡ್ರಿ, ಶಿವ ಜಲಾಧಾರ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಅದಕ್ಕೆ ಏನದ ಅಂತಂದ್ರೆ ಒಂದು ತಂಗಿ ನೀರು ಹಾಕಿ ಬೆಲ್ಪತ್ರಿ ಏರಿಸ್ಬಿಟ್ನಾದ್ರೆ ಈಶ್ವರ ತಗೋಂತ ಕೊಟ್ಟು ಬಿಡ್ತಾನ. ವಿಷ್ಣು ಹಂಗಲ್ರಿ, ಎಲ್ಲರೂ ತಿರುಪತಿಗೆ ಅಕ್ಕಪ್ಪಗೆ ಬಿಟ್ರಿ ಅಂದ್ರೆ ಎಲ್ಲ ಬಡ್ಡಿ ಸಹಿತ ವಸೂಲು ಮಾಡ್ತಾನ. ಅಲ್ಲಿ ಹೋಗಿ ಹುಂಡಿ ಹಾಕೋತಾನ, ಸಟ್ಲೆ ಬಿಡುದಿಲ್ಲ. ಅದಕ್ಕೆ ಏನದ ಅಂತಂದ್ರೆ ಹಂಗಾರ ಅವನ ಕಡೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕು, ನಾಮಸ್ಮರಣೆ ಮೂಲಕವಾಗಿ ಹೋಗೋಣ. ಎಲ್ಲಾರು ಕೂಡಿ ಏನದ ಅಂತಂದ್ರ ಪರಮಾತ್ಮನಾದಂತ ವೈಕುಂಠಾಧಿಪತಿ ಕಡೆ ನಾಮಸ್ಮರಣೆ ಮೂಲಕವಾಗಿ ಹೊಂಟಾರ. ಹೆಂಗ್ ಹೊಂಟಾರ ಅಂತಂದ್ರ, ರಾಧಾಧರ ಮಧುಮಿಲಿಂದ ಜಯ ಜಯ, ರಾಧಾಧರ ಮಧುಮಿಲಿಂದ ಜಯ ಜಯ, ರಮಣ ಹರಿ ಗೋವಿಂದ ಜಯ ಜಯ, ರಮಣ ಹರಿ ಗೋವಿಂದ. ಕಾಲಂದಿ ಕಟ ಗೋವಿಂದ ನಾಚಿಕ, ಕಾಲಂದಿ ಕಟ ಗೋವಿಂದ ನಾಚಿಕ, ಕರುಣ ತುತಿಗಾ ಬಲಂಬ ಜಯ ಜಯ, ರಾಧಾಧರ
ಲಕ್ಷ್ಮೀ ರಮಣ ಗೋವಿಂದ ಶ್ರೀಮದ್ ರಮಣ ಗೋವಿಂದ ಹಗಲೆಲ್ಲ ಯಾಕೆ ಗೋವಿಂದ ಗೋವಿಂದ ಅನ್ನಿಸ್ತೀರಿ ಅಂದ್ರೆ ಯಾತ್ರಿದ್ರಿ ಬರೀ ಸಣ್ಣ ಬಂದವ್ರೆ ಎಲ್ಲ ತುಪ್ಪಡಿಗೆ ಹೋಗ್ಯಾರ ಅನ್ನೋದು 4 ಮಂದಿ ಹೆಣ್ಮಕ್ಳು ತಿರುಪತಿಗೆ ಹೋಗಿದ್ರಂತ ಮೆಟ್ಲೋತ್ಸವ ನಡೆದಿತ್ತು 3 ಮಂದಿ ಹಗಲೆಲ್ಲ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅನ್ನೋರಂತ ಇನ್ನೊಬ್ಬಕ್ಕೆ ಮುಂದಿನವ್ರು ಅಂದಂಗ ಯಾಕ್ರಿ ಹಿಂಗ್ಯಾಕ್ರಿ ನಮ್ಮ ಮನೆಯವ್ರ ಹೆಸರು ಗೋವಿಂದ ಕುಕ್ಕರ್ಸ್ಕೊತ್ ಇವ್ರ ಅಂದಂಗ ಮುಂದೆ ನಾವು ಅಂದಂಗ ಹೋಗ್ಬೇಕಾಗ್ತದೆ. ಎಲ್ಲಿ ಹೋಗಿ ನಿಂತಾರ? ವೈಕುಂಠಾಧಿಪತಿ ಆದಂತ ವಿಷ್ಣುವಿನ ಎದುರಿಗೆ ನಿಂತಾರ. ಆದಿಶೇಷನ ಮೇಲೆ ಕ್ಷೀರ ಸಾಗರದೊಳಗ ಲಕ್ಷ್ಮೀ ಸಾನ್ನಿಧ್ಯವನ್ನು ಹೊಂದಿ ಯೋಗ ನಿದ್ರಾ ಒಳಗ ಮುಳುಗಿ ಬಿಟ್ಟಾನ. ಯಾವಾಗ ಭಗವಂತ ಯೋಗ ನಿದ್ರಾ ಒಳಗ ಮುಳುಗಿದ್ನೋ ಅವನ ಎದುರಿಗೆ ಹೋಗಿ ನಿಂತಾರ ಭಗವಂತ. ಕರುಣಾಜನಕವಾದ ಸ್ಥಿತಿ ಒಳಗ ಅವ್ನಿಗೆ ಬಿಡ್ಕೊಳಕತ್ತಾರ. ಭೂಮಿ ಮೇಲೆ ಎಲ್ಲಾ ಕೆಟ್ಟದ ನಡೆದ ಭಗವಂತ, ನೀ ಕಣ್ಣ ತೆಗೆದು ನೋಡ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಯದ, ನಮ್ಮನ್ನ ಕಾಪಾಡು ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳಿಕತ್ತಾರ. ಯಾವಾಗ ಭಕ್ತರು ಬೇಡ್ಕೊಳಿಕತ್ರು ಆ ವೈಕುಂಠಾಧಿಪತಿ ಕಣ್ಣನ್ನ ತೆಗದಾನ. ಕಣ್ಣು ತೆಗೆದು ಹೇಳಿಕತ್ತಾನೆ, ಯಾಕೆ ನನ್ನ ನಿದ್ದಿಗೆಡಿಸ್ತೀರೋ? ಹಂಗಿ ಅರುಣ ಮುತಾಲಿಕ್ ಅವರು ಇನಾಮದಾರನ್ ಕಳಿಸಿ ಕೂತ ಮಂದಿ ನಿದ್ದೆ ಕೆಡಿಸ್ಲಿಕತ್ತಾರ. ಆಜು ಬಾಜು ಮಂದಿಗೂ ನಿದ್ದೆ ಹತ್ತಲ್ರಿ. ನಾವು ಒದರುದಕ್ಕ ಒಂದ್ ಕಡೆ ಹೋಗಿದ್ವಿ, ಬಾಜುಕಿನ ಮಂದಿ ಎಲ್ಲಾ ಕತಿ ಕೇಳಿಬಿಟ್ಟಿದ್ರು. ಯಾಕಂದ್ರೆ ಒದರುದಕ್ಕೆ ಅವ್ರಿಗೆ ನಿದ್ದೆ ಹತ್ತುದಿಲ್ಲ. ಅವ್ರ ಕಿವಿ ಇಟ್ಟ ನಿದ್ದೆ ಎಲ್ಲಾ ಕತಿ ಕೇಳಿದ್ರು. ಮರುದಿವ್ಸ ಬಂದು ಮಾಲಕರಿಗೆ ಹೇಳಿದ್ರು. ಮುಂಜಾನೆ ಬಂದವ್ರು ಏನ್ ಚಂದ ಕತಿ ಹೇಳಿದ್ರಿ ಮಹಿಷಾಸುರಂತ ಅಂತ. ಇವ್ರು ಕೂತ್ ಮಾಲಕರಂದ್ರೆ ಇವನ್ನೆಲ್ಲ ಯಾವಾಗ ಹೇಳ್ಯಾರ ಅಂತ ಹಂಗಾರ ಅವನ ಹತ್ರ ಹೋಗಿ ನಿಂತಾರ. ಯಾಕೆ ನನ್ನ ನಿದ್ದೆ ಗೆಡಿಸ್ತಿರೋ? ಭಗವಂತ ನಿದ್ದೆ ರಾಮ ಲಕ್ಷ್ಮಿ ಕಾಲ್ ಹಿಚಕ್ಲಿಕತ್ತಾಳ್ರಿ ಅಲೋಕ್ ಅವ್ರ. ಎಲ್ಲರ ಕಾಲ್ ಪಾಲ್ ಹಿಚಕಂದಿರಿ ಮತ್ತೆ ಏನ್ ಹಗಲೆಲ್ಲ ಜೀವ ತಿಂತಾನ ಲಟಕ್ ಅನ್ನಿಸ್ಬಿಟ್ರಿ. ಮತ್ತೆ ಇಲ್ಲಿ ವಿಶ್ವನಾಥ್ ಪಾಟೀಲ್ ಕಡೆ ಅದಕ್ಕೆ ಏನಂದ್ರ ರಾಮ ಲಕ್ಷ್ಮಿ ಕಾಲ್ ಹಿಚಕ್ಲಿಕತ್ತಾಳ. ರಾಮನ ನಿದ್ದೆ ಇಲ್ರಿ, ಹಿಂಗೆಲ್ಲಾ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಏನಾದ್ರೂ ಮಾಡಿ ನಮ್ಮನ್ನ ಕಾಪಾಡು ಭಕ್ತವತ್ಸಲ. ಗರುಡ ವಾಹನ ಪನ್ನಗ ಸೇನ ನಮ್ಮನ್ನ ಕಾಪಾಡಂತ ಜಯ ಜಯಕಾರ ಮಾಡಿದ್ರು. ವಿಷ್ಣು ಅಂದ ಅವ್ನ ವರ ಯಾರು ಕೊಟ್ಟಾರ ಅವ್ನು ಹೋಗಿ ಕೇಳಿ ಹೋಗ್ರಿ, ನಮ್ಮ ಕಡೆ ಯಾಕೆ ಬಂದಿರಿ? ಅವ್ನು ವರ ಕೊಟ್ಟಾವ ಯಾರಿ? ಕೈಲಾಸಾಧಿಪತಿ ಆದಂತ ಪರಮೇಶ್ವರ. ವಿಷ್ಣು ಅಂದ ಈ ಶಂಕರಂದು ಅಂದ ಗದ್ಲನ ಅಂದಾವ. ಸುಸೂತ್ರ ಮನುಷ್ಯನ ಇಲ್ರಿ, ಗೊಟಾಳಿ ಶಂಕರ. ಏನಾರ ಅವಘಡ ಮಾಡ್ಕೊಂಡು ಕೂತು ಬಿಡ. ರಾವಣ ಲಿಂಗ ಕೊಡಂದ್ರ ಆತ್ಮಲಿಂಗನ ತೆಗೆದು ಕೊಟ್ಟು ಬಿಡ್ಬೇಕ. ಕೇಳಿದ್ರ ಪಾರ್ವತಿನೂ ಕೊಟ್ಟ ಬಿಡವ. ಕೇಳಿಲ್ಲ ಹಿಂಗ ಕೊಟ್ಟಿಲ್ಲ. ಇನ್ನ ಭಸ್ಮಾಸುರ ವರ ಕೊಟ್ಟ, ಅವ್ನ್ ವರ ಕೊಟ್ಟ, ಇವ್ನ ತಲೆ ಮೇಲೆ ಕೈ ಆಡ್ಸ್ಲಿಕ್ಕೆ ಹೋದ. ಹಿಂಗ ಏನೇನೋ ಅವಘಡ ಮಾಡ್ಕೊಂಡು ಮತ್ತೆ ಸ್ಮಶಾನದಾಗ ಹೋಗಿ ನಮ್ಗೇನ್ ಸಂಬಂಧ ಇಲ್ಲ ಅಂತ ಕೂತ್ ಬಿಡ. ಯಾರು ಹೋಗ ಸ್ಮಶಾನಕ್ಕೆ? ಒಬ್ರು ಹೋಗ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಏನದ ಅಂತಂದ್ರೆ ಹಂಗಾರ ಅವನ ಹತ್ರ ಹೋಗುಣು ನಡ್ರಿ ಎಲ್ಲಾರು ಕೂಡಿ. ಪರಮಾತ್ಮ ವೈಕುಂಠಾಧಿಪತಿ ನೀನು ಬರ್ಬೇಕು ನಮ್ಮ ಜೊತೆ. ಮೊದ್ಲೇಕ ಅನಾಹುತ ಸಿಟ್ಟಿನ ಮನುಷ್ಯ, ನೀ ಬಂದ್ರ ನಮಗೇನೋ ವಜನ್ ಇರ್ತದ, ನೀನು ಬಾ ಅಂತೇಳಿ ಎಲ್ಲ ಬ್ರಹ್ಮದೇವರ ಸಹಿತವಾಗಿ ಇಂದ್ರ ಬ್ರಹ್ಮದೇವರ ಸಹಿತವಾಗಿ ವೈಕುಂಠಾಧಿಪತಿ ಕೂಡ್ಕೊಂಡು ಕೈಲಾಸಕ್ಕೆ ಹೊಂಟಾರ. ಅಷ್ಟ ಅನುಗುಣದ ಒಂದಿಷ್ಟು ಮಂದಿ KBK ಅಂತಾರ್ರಿ. ಎಲ್ಲರ ಮನ್ಯಾಗ ಇರ್ತಾರ ಕೆತ್ಯಾ ಬಜಿ ಕಾರ್ಬಾರ್. ಸುಮ್ ಒಟ್ಟ ಇರಂಗಿಲ್ಲ. ಏನಾರ ಒಂದು ಹುಳ ಬಿಟ್ಟು ಕೂತು ಬಿಡೋದು. ಎಲ್ಲಾ ಕಾರ್ಯಕ್ರಮ ಚಂದ ಅನ್ನೋದಿರ್ತದ. ಅಲ್ಲಿ ಏನೋ ಯಾಕೋ ಒಂಚೂರು ಚಾ ನೋಡ್ರಿ ವಾಸನೆ ಆಗ್ಯದ ಅಂತೇಳಿ ಮೊದ್ಲೇ ಒಂದ್ ಕಪ್ ಕುಡಿದು ಬಿಟ್ಟಿರು. ಮುಂದೆ ಯಾರು ಕುಡಿದ್ರ ಬಾಳ ಏನೋ ಒಂದು ಹುಳ ಬಿಟ್ಟು ಬಿಡುದು. ಅಕ್ಕಿ ಸಸಿ ಚಲೋ ಇದ್ರಲ್ಲೋ, ನಿಮ್ ಸಸಿ ರಗಡ ಅನ್ಬಾರ್ದು ಅಂದ ತಗೋರಿ. ಯಾಕೆ ಸುಳ ಮಾತಾಡೋನು ಅನ್ಕೊಳ್ಳಿ. ಇದು ತನಕ ಫ್ಯಾನ್ ನೋಡ್ಕೊಂಡ ಏನಂತಿದ್ದಾಳೋ ಹಂಗ ಅನ್ಕೊಳ್ಳೆ. ನಾವೊಬ್ಬ ಏನಂದ, ಶಂಕರನ್ರಿ ಅವಂದ ಅಂಜಿಕೆ ಸಂಸಾರ ಅವೇನ್ ಮಾಡ್ತಾನ ಬಿಡ್ರಿ ಅನ್ನ. ಅವಂದ ಹೆಂಗ ಅಂಜಿಕಪ್ಪ ಅಂದ್ಕೊಳ್ಳೆ. ಅವ್ನ ತಲೆ ಮೇಲಿನ ಚಂದಪ್ಪಗ ಅವ್ನ 3ನೇ ಕಣ್ಣಿನ ಅಂಜಿಕೆ. ಮುಗಲ್ನಾಗಿಂದ ಕೆಳಗ ಬರವಲ್ಲ, ಅಲ್ಲೇ ಕೂತ ಬಿಟ್ಟಾನ. ಕೊಳ್ಳ ಸುತ್ತಿದ ಹಾವಿಗೆ ಅವನ ಮಗನವಾನ ನವಿಲಿನ ಅಂಜಿಕೆ. ಕೊಳ್ಳನ ಬಿಡಬಾರ್ದು, ಅಲ್ಲೇ ಬುಸ್ ಅಂತ ಕುತ್ತಿಗೆನ ಬಿಡಬಾರ್ದು. ಇನ್ನು ಬಾಜು ಪಾರ್ವತಿ ತಲೆ ಮೇಲಿನ ಗಂಗಿ. ಏನ್ರಿ ಅಲೋಕ್ ಅವ್ರ ಒಂದ್ ಕಟ್ಕೊಂಡ್ರ ದಿವಸ ಸುದರ್ಶನ್ ಚಕ್ರ ಹಾರಾಡ್ತಾವ. ಬಾಂಡಿ ಸಪ್ಪಳ ಅಂತಂದ್ರೆ ದೇವಿ ಸಿಟ್ಟಿಗೆ ಅಂತ ತಿಳ್ಕೊಬೇಕು. ಭಟ್ ಭಟ್ ಅಂತ ಸೋಮ ಜಗ ಬಿಟ್ಟು ಬಿಡಬೇಕು. ನಡುವಿದಿ ಜನ ನೋಡ. ಅದ್ರಾಗ ಒಬ್ಬಕಿನ ಬಾಜು ಕುಡಿಸ್ಕೊಂಡಾನ, ಒಬ್ಬಕಿನ ತಲೆ ಮೇಲೆ ಹೊತ್ಕೊಂಡಾನ. ದಿವಸ ಸೌತ್ಯಾರ ಬಡದಾಟ. ನಾ ದೊಡ್ಡಕ್ಕಿ
ಮ್ಯಾಲ ನಂದ್ಯಾಪನವ್ರು ಬರ್ಕಿ ಬ್ಯಾಡ ಸಂಸಾರದಾಗ ಏನಿಲ್ಲ ಅಂತ ಹೇಳಿ ಸ್ಮಶಾನದಾಗ ಹೋಗಿ ಮೈ ತುಂಬ ಭಸ್ಮ ಬೆಳ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟ. ವ್ಯಾಕರ ಚರ್ಮಾಂಬರವನ್ನು ಉಟ್ಟುಕೊಂಡು ಮೈ ತುಂಬ ಭಸ್ಮವನ್ನು ಬೆಳ್ಕೊಂಡು ಜಟಾಧಾರಿಯಾಗಿ ಧ್ಯಾನ ಮುದ್ರಾದೊಳಗೆ ಕೈಲಾಸಾಧಿಪತಿ ಆದಂತ ಪರಮೇಶ್ವರ ಕೂತಾನ. ಹಂಗಾರ ಅವನ ಹತ್ರ ಹೋದ್ರು ಅವನು ಎಬ್ಸೋದು ಹೆಂಗ್ರಿ? ಹಿಂದಕ್ಕೆ ಕಾಮಣ್ಣ ಒಬ್ಬ ಎಬ್ಬಿಸಿ ಹೋಳಿ ಹುಣ್ಣಿ ಮಾಡಿ ಹೋಗ್ಯಾನ. ಇನ್ನು ಮಾತ್ರ ಹೆಂಗೆ ಎಬ್ಸೋದು? ಹೋಳಿ ಹುಣ್ಣಿ ಅಂತ ಕೂಡ ನೋಡ್ರಿ ಒಮ್ಮೆ ಏನಾತಂತಂದ್ರೆ ಎಲ್ಲಾ ಗಂಡಸೂರು ಕಂಪ್ಲೇಂಟ್ ತಗೊಂಡು ಹೋದ್ರಂತ. ಯಾರ ಹತ್ರ? ಬ್ರಹ್ಮದೇವನ ಹತ್ರ. ಏನ್ಪಾ ದೇವ್ರ ಎಲ್ಲಾ ಹಬ್ಬ ಹೆಣ್ಮಕ್ಳಿಗೆ ಮಾಡಿಬಿಟ್ಟಿ ನೋಡಿ, ಶ್ರಾವಣ ಅಂದ್ರು ಅವ್ರಿಗೆ, ಪಂಚ ಬಂದ್ರು ಅವ್ರಿಗೆ, ನವರಾತ್ರಿ ಅಂದ್ರು ಅವ್ರಿಗೆ, ಎಲ್ಲಾನು ಅವ್ರಿಗೆ ಮಾಡಿ ಗಂಡಸೂರಿಗೆ ಬಂದರೆ ಹಬ್ಬ ಮಾಡು ಅಂದ್ರಂತ. ಬರೀ ಮಕ್ಕಳ 11 ತಿಂಗಳು ಅವ್ರಿಗೆ ಸೀರೆ ಕೊಡಿಸಿ 1 ತಿಂಗಳು ನೀವು ಇದ್ದಿರಲ್ಲ, ಅದ ಹೋಳಿ ಹುಣ್ಣಿ ತಂಗಿ ಹಾಕೊಂಡು ನಿಮ್ಗೆ ಹಬ್ಬ ಅಂತ ಹೇಳಿದ. ಈಗ ಅದನ್ನು ಕಸ್ಕೊಂಡಾರ್ರಿ. ಈ ಮನೆ ನೋಡ್ಬೇಕು, ಇಲ್ಲಿ ಕಬ್ಬೂರ್ ರೋಡ್ನ್ಯಾಗ ರೇನ್ ಡ್ಯಾನ್ಸ್ ಬರೀ ಹೆಣ್ಮಕ್ಳು ಗಂಡಸೂರು ಯಾರು ರೇನ್ ಡ್ಯಾನ್ಸ್ ಮಾಡೋರು ಅಲ್ಲ, ಹೆಣ್ಮಕ್ಳು ರೇನ್ ಡ್ಯಾನ್ಸ್ ಮಾಡೋರು. ಅದಕ್ಕೆ ಏನೋ ಯಾವಾಗ ಕಣ್ಣು ಮುಚ್ಕೊಂಡು ಕೂತಿದ್ದ ಭಗವಂತ ಅವನು ಯಾರು ಎಬ್ಸವ್ರಿ? ಇಲ್ಲಿ ಅರುಣ್ ಮುತಾಲಿಕ್ ಅವ್ರ ಮನೆಯೊಳಗೆ ಕೂತ ಭಕ್ತರಂದ್ರು ನಾವು ಎಬ್ಬಿಸ್ತೀವಿ, ಯಾಕೆ ಚಿಂತೆ ಮಾಡ್ತೀರಿ? ನಂದರ ಹೆಂಗೆ ಎಬ್ಬಿಸ್ತೀರಿ? ನೀ ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವಂದಿದ್ದರೆ ಸಾಕು. ನಾಮಸ್ಮರಣೆ ಮೂಲಕವಾಗಿ ಆ ಕೈಲಾಸಾಧಿಪತಿ ಆದಂತ ಪರಮೇಶ್ವರನ ಎಬ್ಬಿಸ್ಲಿಕತ್ತಾರ. ಹೆಂಗೆ ಎಬ್ಸ್ಯಾರ ಅಂತಂದ್ರ ಶಿವಾಂಬ ಶಂಕರ ಹರಾಂಬ ಜಯ ಮೃಡ, ಶಿವಾಂಬ ಶಂಕರ ಅನನ್ಯ ಭಾವದಿಂದ ಭಗವಂತನಿಗೆ ಹೋಗಿ ಜಯ ಜಯಕಾರ ಮಾಡ್ಯಾರ. ಭಗವಂತ ಕಣ್ಣ ತಗದ ಇಷ್ಟೆಲ್ಲ ಯಾಕೆ ಮಂದಿ ಬಂದಿರಿ ಅಂದ. ವಿಷ್ಣು ಕೇದ ನೀ ಯಾಕೆ ಬಂದಿವೋ ಅಂದ. ವಿಷ್ಣು ಅಂದ ನೀ ಕೊಟ್ಟ ವರದಿಂದ ಇವೆಲ್ಲ ಅವಘಡ ಆಗ್ಯಾವ, ಅದಕ್ಕೆ ಏನ್ ನಮ್ಮನ್ನ ಕೇಳ್ತಿಲ್ಲ ಅಂತಂದ. ಈ ನಾಮ ಅನ್ನೋದು ಬಹಳ ವಿಶೇಷ ಅದೇ. ಒಬ್ಬೊಬ್ಬರಿಗೆ ಒಂದೊಂದು ನಾಮದ ಮೇಲೆ ಇಚ್ಛಾ. ವೈಷ್ಣವರಿಗೆ ವಿಷ್ಣುವಿನ ಮೇಲೆ ಬಹಳ ಪ್ರೀತಿ. ಅವ್ರ ಮನ್ಯಾಗ ಹೋಗಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಗದಿ ಒಳ್ಳೆ ಹುರುಪ್ಲೆ ಮೇಲೆ ಹರೇ ಶ್ರೀನಿವಾಸ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ವಾಸುದೇವ ಹರೇ ಸ್ಮಾರ್ತ ಮನಿ ಹೋಗ್ಕೊಳ್ಳ ಹರ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಇವ್ರನ್ನ ಹಿಂಗ ಒಬ್ಬೊಬ್ಬರಿಗೆ ಒಂದೊಂದು ನಮೂನಿ ಏನದಂದ್ರೆ ಪ್ರೀತಿ ಇರ್ತಾವ್ರಿ. ಅದಕ್ಕೆ ಬದಗಿರಿ ಅಚ್ಚುತಾಸ ಒಂದು ಉಪಮೆ ಕೊಟ್ರು. ಏನಂತಂದ್ರ ಒಂದು ಸ್ಮಾರ್ತರ ಕನ್ಯಾಲ ವೈಷ್ಣವ್ರ ಮನೆಗೆ ಕೊಟ್ಟಿದ್ರು. ಅದ್ ಜನಕ್ಕೆ ಆರ್ಥೋಡಾಕ್ಸ್ ವೈಷ್ಣವರಕ್ಕೆ ಇದ್ಲಂತ. ಎಲ್ಲಿ ಹೆಜ್ಜೆ ಇಡ್ತಾವಂತ ತಮಗೆ ನೀರ್ ಹಾಕಿ ಹೆಜ್ಜೆ ಇಡ್ತಿದ್ರಂತ. ಒಳ್ಳೆ ಬಿಸಿ ಮಡಿ ಇವ ಹಂಗ ನಡೆದಿತ್ತು. 3 ದಿವಸ ಸಾರಿ ರಂಗೋಲಿ ಹಾಕ್ಲಿಕ್ಕತ್ತಿದ್ಲು ಸೊಸಿ. ಬ್ರಹ್ಮಾಂಡ ಸಿಟ್ಟು ಬಂತ್ರಿ ಅತ್ತಿಗೆ. ಕೋಳಿ ಮುಂಡ್ಯದ ಇನ್ನು ಬಿಟ್ಟಿಲ್ಲೇನಿ ಸ್ಮಾರ್ತರ ಮನಿ ಚಟ ಅಂತಂದು. ಅದ್ ಸೊಸಿ ಅಂದ್ಲು ಅಲ್ರಿ ಅತ್ತಿಯವ್ರ ನಾ ಏನ್ ಮಾಡಿದ್ರಿ ಅಂತದೇನ್ ಮಾಡೀನಿ ಅಂತದೇನ್ ಮಾಡೇನಂತಿ. 3 ದಿವಸ ಆತು ಮುಂಜಾನೆ ಅಂತ ಸಾರಿಸ್ತಿ ಹಿಂಗ ಹಿಂಗ ಸಾರಿಸ್ತಿ. ನಾವು ವೈಷ್ಣವ್ರ ಇದ್ದೇವೆ ಇಲ್ಲಿ ಒಟ್ಟ ಅಡ್ಡ ಸಾರಿಸ್ತಕ್ಕದ್ದಲ್ಲ. ಇಲ್ಲಿ ಏನಾದ್ರು ಉದ್ದ ಸಸಿ ಅಂದು ಸಿಗಬಾರ್ದು ಸಿಗತ್ತಿ ಮುಂದ್ ಮಾಡ್ತೀನಿ ಹಂಗೀವ ಮತ್ತೆ ಹೇಳ್ಕೊಟ್ಟಾರ. ಅದಕ್ಕೆ ಏನದ ಅಂತಂದ್ರೆ
ಸಿಗಬಾರ್ದ ಸಿಗತ್ತಿ ನಿನ್ ಮುಂದ್ ಮಾಡ್ತೀನಿ ಅಂತಂದು ಸ್ವಲ್ಪ ದಿವ್ಸಕ್ಕೆ ಹತ್ತಿ ಹಲ್ ತಿಕ್ಲಿಕತ್ತಿದ್ಲು. ಒಳಗ ಬಚ್ಚಲ ಮನೆ ಹೆಂಗ್ ನೋಡಿದಕ್ರ ಯಾಕ್ರಿ ಅತ್ತಿಯವ್ರ ನಿಮಗೆ ಯಾವಾಗ ಪಡ್ಕೊಂಡು ಮಾಸ್ತರ ಮನೆ ಚಟ ಅಲ್ರಿ ಹಲ್ ಯಾಕ ಅಡ್ಡ ತಿಕ್ತೀರಿ ನೀವು ಎಷ್ಟೋರಿದ್ದೀರಿ ಏನೋ ಇದು ಉದ್ದ ತಿಕ್ಕಬೇಕು ಈಗ ಸ್ವಾಟ್ ಹರಿದು ಹೋಗ್ಬೇಕು. ಆಕಾಶಾತ್ ಪತಿತಂತೋ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಶಿವಶ್ಚ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ. ಇದೇ ರೀತಿಯಾಗಿ ಭಗವಂತನ ಎದುರಿಗೆ ಹೋಗಿ ನಿಂತಾರ. ವೈಕುಂಠಾಧಿಪತಿ ಅಂತ ನೀ ಕೊಟ್ಟು ವರದಿಂದ ಏನದ ಅಂದ್ರೆ ಇಂತಾವು ಗಡಗಳ ನಿರ್ಮಾಣ ಆಗ್ಯಾವ ಅಂತ ಅಂದ್ಕೊಳ್ಳೇನೆ. ಯಾವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದ ಕಡೆ ನಿಂತರು, ದೇವತೆಗಳು ತಮ್ಮ ದುಃಖವನ್ನ ಇನ್ನಷ್ಟು ಹೇಳ್ಕೊಂಡಾರ. ಹೆಂಗಂದ್ರ ಸುರದಿನೋಕ್ತಿ ಶ್ರವಣೆ ಹೃದಯಾತ ಕೋಪಯೇ ರಾಜ ಪ್ರಭುಜಿ ಶ್ರೀ ಸಾಹ ತಿಲಕ ಉದಾಶೋಷತಿ ನಯೇ ರಾಜ. ಭಗವಂತ ನಾವು ದುಃಖ ಹೇಳ್ಕೋಬೇಕಂದ್ರು ನಮ್ಮ ನಾಲ್ಗಿ ತೆಗೆದು ಬಿಟ್ಟಾನ ಮಹಿಷಾಸುರ. ನಮ್ಮ ಪರಿಸ್ಥಿತಿ ಹಿಂಗಾಗ್ಯದ. ತ್ರಿಮೂರ್ತಿಗಳು ಒಂದಾಗಿ ನಿಂತೀರಿ ನಮ್ಮನ್ನು ಕಾಪಾಡಂತ ಅಂಗಲಾಚಿ ಬೇಡ್ಕೊಳಿಕತ್ತಾರ. ಯಾವಾಗ ಬೇಡ್ಕೊಳಿಕತ್ರು ಬ್ರಹ್ಮ ವಿಷ್ಣು ಮಹೇಶ್ವರರು ಕ್ರೋಧಾಗ್ನಿ ಒಳಗ ಬೆಂದವರಾದ್ರು. ಭಯಂಕರವಾದ ಕ್ರೋಧವನ್ನು ಉತ್ಪನ್ನ ಮಾಡಿಕತ್ರು. ಬ್ರಹ್ಮ ವಿಷ್ಣು ಮಹೇಶ್ವರರ ದೇಹ ಒಂದಾಗ್ಲಿಕತ್ತು. ಒಂದಾಗಿ ದೇಹದಿಂದ ಕ್ರೋಧಾಗ್ನಿಯನ್ನು ಹೊಂಡಿಸ್ಲಿಕತ್ರು. ಹೆಂಗ ಅಂತಂದ್ರೆ ಪ್ರಕುಪಿತ ಹರಿಹರ ಶರದೃತ ಹೃದಯಾತ ಕಾಯ ಕಾನನ ತೂನ ಸಮಹಸ್ತೆ ಧೇ ನಿಗಾತೆ ದಹನಾಚೆ ಕಾಯ ಕಾನನ ತೂನ. ಪ್ರಕುಪಿತ ಹರಿಹರ ಕ್ರೋಧಾಗ್ನಿ ಒಳಗೆ ಬೆಂದವರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ದೇಹವನ್ನ ಒಂದ ಮಾಡಿ ದೇಹದಿಂದ ಅಗ್ನಿ ಅನ್ನೋದನ್ನ ಪ್ರಜ್ವಲಿಸಲಿಕತ್ರು. ಎದರ ಸಲುವಾಗಿ? ಆ ದುಷ್ಟ ಕಾಯವಾದಂತಹ ಮಹಿಷಾಸುರನ ಸಂಹಾರ ಮಾಡೋದ್ರ ಸಲುವಾಗಿ. ಯಾವಾಗ ತ್ರಿಮೂರ್ತಿಗಳು ಅಗ್ನಿಯನ್ನು ಹೊಂಡಿಸ್ಲಿಕತ್ರು, ದೇವತೆಗಳು ತಮ್ಮ ದೇಹದಿಂದ ತೇಜವನ್ನು ಹೊಂಡಿಸ್ಲಿಕತ್ರು. ಹೆಂಗಂದ್ರೆ ಶಕ್ರಾದಿ ಸುರಾಂಚಾಹಿ ದೇಹಾಂತುನಿ ದಿವ್ಯ ತೇಜ ಬಾಹೇರ ತೈಸೇ ಚೇ ನಿಗೇಚೆ ಶತಕೀರ್ತಿಚೆ ಭಾಗ್ಯವಂತ ಮಾಹೇರ. ಶಕ್ರಾದಿ ಸುರಾಂಚಾಹಿ ಇಂದ್ರಾದಿ ದೇವತೆಗಳು ತಮ್ಮ ದೇಹದಿಂದ ತೇಜವನ್ನು ಹೊಂಡಿಸ್ಲಿಕತ್ತಾರ. ಎದರ ಸಲುವಾಗಿ? ಆ ದುಷ್ಟ ಕಾಯವಾದಂತ ಮಹಿಷಾಸುರನ ಸಂಹಾರ ಮಾಡೋದ್ರ ಸಲುವಾಗಿ. ಆ ಅಗ್ನಿ ಮತ್ತು ತೇಜ ಎರಡನ್ನು ನೋಡಿ ಎಲ್ಲರಿಗೂ ಎಂತ ಮುಖದ ಮೇಲೆ ಭಕ್ತರಿಗೆ ಭಾವ ನಿರ್ಮಾಣ ಆಗ್ಯದ ಅಂತಂದ್ರ ಭಾಗ್ಯವಂತ ಮಾಹೇರ. ಯಾಕ್ರಿ ಸರ, ಗಂಡ್ಮಕ್ಳು ತವ್ರ ಮನೆ ಹೋಗ್ಬೇಕಾರ ಮುಖದ ಮೇಲೆ ಎಷ್ಟು ಖುಷಿ ಇರ್ತದ್ರಿ, ಬರ್ಬೇಕಾದ್ರೆ ಇರುವುದಿಲ್ಲ. ಹೋಗ್ಬೇಕಾರ ಏನ್ ಅಗದಿ ಪ್ರಸನ್ನ ಚಿತ್ರ ಆಗಿ ಹೋಗ್ತಾರ. ಯಾವಾಗ ವೈನಿ ತೀವ್ರ ಕಳಿಸ್ತಾಳೋ ಈ ಮಾರಿ ಕೆಟ್ಟ ಮಾಡ್ಕೊಂಡು ಬಂದಿರ್ತಾರೆ. ನಮ್ಮ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಹೇಳಿ ಅದಕ್ಕೆ ಏನದ ಅಂದ್ರ ಭಾಗ್ಯವಂತ ಮಾಹೇರ. ಹೆಂಗ ತವ್ರ ಮನೆಗೆ ಹೋಗ್ಬೇಕಾರ ಹುರುಪ್ಲೆ ಹೋಗ್ತಾಳೋ ಹಂಗ ಮುಖದ ಮೇಲೆ ಪ್ರಸನ್ನತಾ ಉತ್ಪನ್ನ ಆತು. ತ್ರಿಮೂರ್ತಿಗಳು ಹೊಂಡಿಸಿದಂತ ಅಗ್ನಿ, ದೇವತೆಗಳು ಹೊಂಡಿಸಿದಂತ ತೇಜ್ ಒಂದು ಗೂಡಿ ಏನ್ ನಿರ್ಮಾಣ ಆಗ್ಲಿಕ್ಕತ್ತು ಅಂತಂದ್ರೆ ते एकवटे त्याची होय हराय सुरारी मत नारी ते पाहुनी जय जय वदले विधि विष्णु व्रत मद नारी. ते ಕವಟೆ ತ್ಯಾಚಿ ಹೋಯಿ ಏನಾತು ಅಂತಂದ್ರೆ ಆ ತ್ರಿಮೂರ್ತಿಗಳು ಹೊಂಡಿಸಿದಂತ ಅಗ್ನಿ, ದೇವತೆಗಳು ಹೊಂಡಿಸಿದಂತ ತೇಜ ಒಂದು ಗೂಡ್ಲಿಕತ್ತು. ಒಂದು ಗೂಡಿ ಏನ್ ನಿರ್ಮಾಣ ಆಗ್ಲಿಕತ್ತು? ಒಂದು ಶಕ್ತಿ ನಿರ್ಮಾಣ ಆಗ್ಲಿಕತ್ತು. ಶಕ್ತಿ ನಿರ್ಮಾಣ ಆಗಿ ಅದು ಒಂದು ಸುಂದರವಾದ ಶರೀರ ನಿರ್ಮಾಣ ಆಗ್ಲಿಕತ್ತು. ಸ್ವತಃ ದೇವಿ ಇವತ್ತು ಅಗ್ನಿ ಸ್ವರೂಪಳಾಗಿ ತೇಜಸ್ವರೂಪಳಾಗಿ ಇವತ್ತು ಅವತಾರವನ್ನು ತಗೊಳ್ಳಿಕತ್ತು. ವಿಧಿ ವೃತ್ತ ಮದನಾರಿ, ತ್ರಯಂಬಕ ಶಕ್ತಿಯಾಗಿ ಮದನಾರಿಯಾಗಿ ದೇವಿ ತೇಜಸ್ವರೂಪಳಾಗಿ ಅಗ್ನಿ ಸ್ವರೂಪಳಾಗಿ ಇವತ್ತು ಅವತಾರವನ್ನು ತಗೊಳ್ಳಿಕತ್ರು. ದೇವಿ ಬರೇ ದೇಹ ಒಂದೇ ಇದ್ರೆ ನಡೆಯುವುದಿಲ್ಲ, ಇನ್ನು ದೇಹಕ್ಕೆ ಅಂಗಗಳು ಬೇಕು. ಹಂಗಾರೆ ಯಾವ್ಯಾವ ದೇವತೆಗಳು ದೇವಿಗೆ ಯಾವ್ಯಾವ ಅಂಗಗಳನ್ನ ನಿರ್ಮಾಣ ಮಾಡಿದ್ರು ಅಂತಂದ್ರೆ ಗುಣಮಯ ಐಸಿ ಮಾಯಾ ತನ್ಮುಖ ಗುಣಮಯ ಐಸಿ ಮಾಯಾ ತನ್ಮುಖ ಹರತೆ ಜಾನೆ ಧಾರೆ ಹರತೆ ಜಾನೆ
ತನ್ಮುಖ ನೋಡ್ರಿ, ದೇವಿಗೆ ಮುಖಗಳನ್ನ ಯಾರು ಕೊಟ್ಟಾರ? ಕೈಲಾಸಾಧಿಪತಿಯಾದಂತಹ ಪರಮೇಶ್ವರ ಮುಖವನ್ನ ನಿರ್ಮಾಣ ಮಾಡ್ಯಾನ. ಯಮದೇವರು ದೇವಿಗೆ ದಟ್ಟವಾದ ಜಡೆಗಳನ್ನ ನಿರ್ಮಾಣ ಮಾಡಿದ್ರು. ದೇವಿ ಎದುರಿನಿಂದ ಯುದ್ಧವನ್ನ ಮಾಡಿ ಯಾರಾದ್ರೂ ಹಿಂದಿನಿಂದ ಮೋಸದಿಂದ ಬಾಣ ಪ್ರಯೋಗ ಮಾಡಿದ್ದಾದ್ರೆ ಆ ಬಾಣಗಳು ನಿನ್ನ ದಟ್ಟವಾದ ಜಡಿ ಒಳಗ ಲಯ ಆಗಿ ಹೋಗ್ಲಿ ಅಂತ ಹೇಳಿ ಯಮದೇವರು ದೇವಿಗೆ ದಟ್ಟವಾದ ಜಡೆಗಳನ್ನು ನಿರ್ಮಾಣ ಮಾಡಿದ್ರು. ವೈಕುಂಠಾಧಿಪತಿ ಬಲಾಢ್ಯವಾದ ಬಾಹುಗಳನ್ನ ನಿರ್ಮಾಣ ಮಾಡಿದ. ವಿಧಿ ಬ್ರಹ್ಮದೇವ ದೇವಿಗೆ ಸುಂದರವಾದ ಚರಣಗಳನ್ನ ಮತ್ತು ಚರಣಕ್ಕೆ ಬೇಕಾಗುವಂತ ಬಟ್ಟುಗಳನ್ನು ನಿರ್ಮಾಣ ಮಾಡಿದ. ಇನ್ನ ವಸುದೇವಿ ದೇವಿಗೆ ಹಸ್ತಗಳನ್ನ ಮತ್ತು ಆ ಹಸ್ತಗಳಿಗೆ ಬೇಕಾಗುವಂತ ಬಟ್ಟುಗಳನ್ನ ವಸುದೇವಿ ನಿರ್ಮಾಣ ಮಾಡ್ಯಾಳ. ಕುಬೇರ ದೇವಿಗೆ ನಾಸಿಕವನ್ನ ವದನವನ್ನ ನಿರ್ಮಾಣ ಮಾಡ್ಯಾನ. ಸಿಂಹ ಗರ್ಜನೆಯನ್ನು ಮಾಡಿ ರಣರಂಗದೊಳಗೆ ನೀ ಗೆದ್ದ ಬಾ ಅಂತ ಹೇಳಿ. ಇನ್ನ ಪ್ರಜಾಪತಿ ದೇವಿಗೆ ಹಲ್ಲುಗಳನ್ನ ನಿರ್ಮಾಣ ಮಾಡ್ಯಾನ. ದೇವಿ ಹಲ್ಲುಗಳು ಹೆಂಗಿದ್ವು ಅಂದ್ರೆ ಭತ್ತದ ಅರಳುಗಳನ್ನ ಪೋಣಿಸಿದ್ರೆ ಎಷ್ಟು ಸುಂದರವಾಗಿ ಕಾಣ್ತಿತ್ತು ಅಂತ ಹಲ್ಲುಗಳನ್ನ ದೇವಿಗೆ ಪ್ರಜಾಪತಿ ನಿರ್ಮಾಣ ಮಾಡ್ಯಾನ. ಅಗ್ನಿ ದೇವರು ದೇವಿಗೆ 3ನೇ ಕಣ್ಣನ್ನ ನಿರ್ಮಾಣ ಮಾಡ್ಯಾರ. ಇನ್ನು ಸಂಧ್ಯಾದೇವಿ ದೇವಿಗೆ ಹುಬ್ಬುಗಳನ್ನ ನಿರ್ಮಾಣ ಮಾಡ್ಯಾಳ. ಹೆಂಗಿದ್ದು ದೇವಿ ಹುಬ್ಬುಗಳಂದ್ರೆ ಒಂದು ಹುಬ್ಬು ಹಾರಿಸಿದ್ರೆ ಸಾಕು ಬೇರೆ ಗಾಳಿ ನಿರ್ಮಾಣ ಆಗ್ಬೇಕು ಅಂತ ಹುಬ್ಬುಗಳನ್ನ ಸಂಧ್ಯಾದೇವಿ ನಿರ್ಮಾಣ ಮಾಡ್ಯಾಳ. ವಾಯುದೇವರು ದೇವಿಗೆ ಕಿವಿಗಳನ್ನ ನಿರ್ಮಾಣ ಮಾಡ್ಯಾರ. ಎಂತ ಕಿವಿ ಇದ್ದು ದೇವಿಗೆ ಅಂದ್ರೆ ದೇವಿ ನಿನ್ನ ಕಿವಿಗೆ ಯಾವಾಗಲೂ ಸುಖದ ವಾರ್ತೆಯನ್ನ ಕೇಳಿಸಬೇಕು, ದುಃಖ ಅನ್ನೋದು ಒಟ್ಟ ಕೇಳಿಸಬಾರ್ದು. ನಿನ್ನ ಮುಖದ ಮೇಲಿನ ಮಂದಹಾಸ ಎಂದೂ ಇವತ್ತು ಕಡಿಮೆ ಆಗಬಾರ್ದು ಅನ್ನುವಂತ ಕಿವಿಗಳನ್ನ ಆ ವಾಯುದೇವರು ನಿರ್ಮಾಣ ಮಾಡ್ಯಾರ. ನಡದ ಕೆಳಭಾಗವನ್ನ ಇಂದ್ರಾದಿ ದೇವತೆಗಳು, ನಡದ ಮೇಲಿನ ಭಾಗವನ್ನ ವರುಣಾದಿ ದೇವತೆಗಳು ನಿರ್ಮಾಣ ಮಾಡ್ಯಾರ. ಮಧ್ಯರಾತ್ರಿ ಒಳಗ ದೇವಿ ಏನದ ಅಂದ್ರ ಕುಮಾರಿಕಾ ರೂಪದೊಳಗ ಅವತಾರವನ್ನ ತಗೊಂಡು ನಿಂತಾಳ. ನೋಡ್ರಿ, ಅದಕ್ಕೆ ಏನದ ಅಂತಂದ್ರೆ ಇವತ್ತ ದೇವಿ ಕುಮಾರಿಕಾ ರೂಪದೊಳಗ ಅವತಾರವನ್ನ ತಗೊಂಡು ನಿಂತಾಳ. ಮಧ್ಯರಾತ್ರಿ ಅವತಾರ ತಗೊಂಡಿದ್ದಕ್ಕೆ ಇವತ್ತು ಈ ಗೋಂಧಳವನ್ನ ಯಾಕೆ ನಾವು ಮಧ್ಯರಾತ್ರಿನ ಹಾಕ್ಬೇಕಂದ್ರೆ ದೇವಿ ಸನ್ನಿಧಾನನ ನಮಗೆ ಮಧ್ಯರಾತ್ರಿ ಅದ, ಆಕೆ ಅವತಾರನ ಮಧ್ಯರಾತ್ರಿ ಆಗ್ಯದ. ಅದಕ್ಕೆ ಈ ಗೋಂಧಳವನ್ನ ನಾವು ಮಧ್ಯರಾತ್ರಿನ ಹಾಕ್ಬೇಕು. ಶಿವ ಜಲಾಧಾರ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ದೇವಿ ನಿಶಿತ ಪೂಜಾ ಪ್ರಿಯರು. ಯಾರು ಮಧ್ಯರಾತ್ರಿ ಒಳಗೆ ಆಕೆ ಆರಾಧನೆ ಮಾಡ್ತಾರೋ ಅಂತವ್ರಿಗೆ ಶೀಘ್ರವಾಗಿ ದೇವಿ ಒಲಿಲಿಕ್ಕೆ ಸಾಧ್ಯದ. ಹಂಗಾರ ದೇವಿ ಕುಮಾರಿಕಾ ರೂಪದೊಳಗೆ ಅವತಾರವನ್ನು ತಗೊಂಡಿತ್ತು. ಜೇಂಕರಿಸ್ಲಿಕ್ಕೆ ತಾಳೆ ಏನಂದ್ರೆ ನನಗೆ ಶಸ್ತ್ರಗಳ ಬೇಕು, ಶಸ್ತ್ರಗಳ ಬೇಕು. ಕೈಲಾಸಾಧಿಪತಿಯಾದಂತಹ ಪರಮೇಶ್ವರ ತ್ರಿಶೂಲವನ್ನ ಆಯುಧವನ್ನಾಗಿ ಕೊಟ್ಟಾನ. ವೈಕುಂಠಾಧಿಪತಿ ಸುದರ್ಶನ ಚಕ್ರವನ್ನ ಕೊಟ್ಟಾನ. ಕುಬೇರ ಪಾನ ಪಾತ್ರವನ್ನ ಕೊಟ್ಟಾನ. ಬ್ರಹ್ಮದೇವ ಕಮಂಡಲವನ್ನ ಕೊಟ್ಟಾನ. ಹಿಮನಗ ಸೌಮಭಂಗ ವಾಹನವನ್ನಾಗಿ ಕೊಟ್ಟಾನ. ವರುಣ ಶಂಖವನ್ನ ಕೊಟ್ಟಾನ. ಸಮುದ್ರ ರಾಜ ರೋಮಪುಲಕಿತ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡ್ಯಾನ. ಆದಿಶೇಷ ನಿರಂತರವಾಗಿ ದೇವಿ ತಲೆ ಮೇಲಕ್ಕೆ ಸಂರಕ್ಷಣಾ ಸಲುವಾಗಿ ನಿಂತಾನ. ವಿಶ್ವಕರ್ಮ ಅನೇಕ ಆಭರಣಗಳನ್ನ ನಿರ್ಮಾಣ ಮಾಡಿ ದೇವಿ ಕೊಳ್ಳೊಳಗ ಹಾಕಿ ಸಂಭ್ರಮಿಸ್ಲಿಕ್ಕತ್ತಾರ. ದೇವಿ ಕುಮಾರಿಕಾ ರೂಪದೊಳಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ತ್ರಿಗುಣಾತ್ಮಕ ಸ್ವರೂಪಿಯಾಗಿ ಮಧ್ಯರಾತ್ರಿ ಒಳಗ ಅವತಾರ ತಗೊಂಡು ನಿಂತಾಳ. ಹಂಗಾರ ಅವತಾರ ಏನೋ ತಗೊಂಡು ನಿಂತಳು. ಅಕಿ ಲಕ್ಷ ಮಹಿಷಾಸುರನ ಕಡೆ ಹೋಗ್ಲಿಲ್ರಿ. ಅಕಿ ಲಕ್ಷ ಭಕ್ತರ ಕಡೆ ಹೋತು. ಯಾರಪ್ಪ 3 ಹೊಡೆದ 10 ನಿಮಿಷ ಆದ್ರೂ ನನ್ನ ಆರಾಧನೆ ಮಾಡ್ಲಿಕ್ಕತ್ತಾರ ವಿಚಾರ ಮಾಡಿದ್ಲಕ್ಕಿ. ಎಲ್ಲಿ ಅಂದ್ಕೊಳ್ಳೇನ ಸುಕೃತ ಅಪಾರ್ಟ್ಮೆಂಟ್ನ್ಯಾಗ ಅವ್ರ ಮನ್ಯಾಗ ಆರಾಧನೆ ನಡೆದದ. ಹಂಗಾರ ಮೊದ್ಲೇ ಭಕ್ತರ ಮನೆಗೆ ಹೋಗಿ ಬರೋನು, ಆಮೇಲೆ ಮಹಿಷಾಸುರ ನೋಡಿದ್ರ ಆತು. ನೋಡ್ರಿ, ಭಕ್ತರ ಆಧೀನ ಭಗವಂತ. ಹಂಗಾರ ಹೋಗಿ ಬರೋಣ ಅಂತ ಹೇಳಿ ದೇವಿ ತನ್ನ ಸನ್ನಿಧಾನವನ್ನು ಬಿಟ್ಟು ಭಕ್ತರ ಮನೆಗೆ ಬರ್ಲಿಕ್ಕತ್ತಾಳ. ಹೆಂಗ ಬರ್ಲಿಕ್ಕತ್ತಾಳ ಅಂತಂದ್ರೆ ಒಂದು ಮಂಗಳಾರತಿ ಮಾಡಿ
ದೇವಿ ತನ್ನ ಸನ್ನಿಧಾನವನ್ನು ಬಿಟ್ಟು ಹೆಂಗ ಬರ್ಲಿಕ್ಕತ್ತಾಳ ಅಂತಂದ್ರ ಅಕೋ ಬಂದಾಳಂಬುಜಮುಖಿ ಆಕಾಶದಿಂದ ಅಕೋ ಬಂದಾಳಂಬುಜಮುಖಿ ಆಕಾಶದಿಂದ ಅಂದ್ರ ದೇವಿ ಹೆಂಗ ಬಂದಾಳ? ಅಂಬುಜಮುಖಿಯಾಗಿ ಬಂದಾಳ. ನಮ್ ನಿಮ್ಮ ಹೆಂಗಾಗ್ಯದ್ರಿ? ಜೋರ್ ಹೇಳುವ ಚೀಪ್ ನೋಡ್ರಿ, ಶೀಕರ್ಣಿ ಹಿಂಡಿದ್ರ ರಸ ಉಳಿದ್ರೆ ಉಳಿತದ. ಸಣ್ಣ ಹುಡುಗರಿಗೆ ಯಾಕೆ ಕೊಟ್ರ ಚೀಪ್ ಹೋಗೋದು ಮಾಯಿನ ಗೊಟ್ಟ ಹಂಗೆ ಮಾರಿ ಮಾಡ್ಕೊಂಡು ಕೂತ್ ಬಿಟ್ಟಿ. ಅದಕ್ಕೆ ಏನದ ಅಂದ್ರೆ ಹೆಂಗ ಬಂದಾಳ? ಕಮಲಮುಖಿಯಾಗಿ, ಅದಕ್ಕೆ ಅಂಬುಜಾ ಅಂತ ಕರ್ಬೇಕು. ಹೆಂಗ ಬಂದಾಳ? ಕಮಲಮುಖಿಯಾಗಿ ಬಂದಾಳ. ಮಧ್ಯರಾತ್ರಿ ಒಳಗ ನೀ ದೇವಿ ಹೊಂಟಿ, ನಿನಗ ಬೆಳಕ ಬೇಕಂತ ಸೂರ್ಯ ಚಂದ್ರರು ದ್ಯೂಟಿಗೆ ರೂಪದೊಳಗ ಎದುರಿಗಿದ್ದ ಹೊಂಟಾರ. ಇವತ್ತು ದ್ಯೂಟಿಗೆ ಅಂದ್ರೆ ಬೇರೆ ಅಲ್ಲ, ಸೂರ್ಯ ಚಂದ್ರರ ಒಂದು ಸಂಕೇತ. ಇನ್ನ ಅಜ್ಞಾನದ ಕತ್ತಲೆಯನ್ನ ನಾಶ ಮಾಡಿ ಜ್ಞಾನದ ಬೆಳಕನ್ನ ಚೆಲ್ಕೋತ ಬರ್ಲಿಕತ್ತಾಳ. ಭಕ್ತರಿಗೆ ಭಾವ ಹೆಂಗ ನಿರ್ಮಾಣ ಆಗ್ಯದ ಅಂತಂದ್ರ ಲಕ್ಷಗಟ್ಟಲೆ ಭಕ್ತರು ಮಧ್ಯರಾತ್ರಿ ಒಳಗ ಬೆಳಕಾಗ್ಯದ ಅಂತ ನೋಡಿ ಆಕಾಶ ಕಡೆ ನೋಡ್ಲಿಕತ್ತಾರ. ಹೆಂಗ ಭಾವ ನಿರ್ಮಾಣ ಆಗ್ಯದ ಅಂದ್ರೆ ಸಿಂಧು ಸಿಂಪಿಗೆ ಸ್ವಾತಿ ಮಳಿ. ನೋಡ್ರಿ, ಸ್ವಾತಿ ಮಳಿ ಹನಿ ಸಲುವಾಗಿ ಕಪ್ಪಿ ಚಿಪ್ಪು ಬಾಯಿ ತಕ್ಕೊಂಡು ಕೂತಿರ್ತದ. ಒಂದು ಹನಿ ಸಿಕ್ತಂದ್ರ ಮುಚ್ಚಿ ಏನ್ ನಿರ್ಮಾಣ ಮಾಡ್ತದ? ಮುತ್ತನ್ನ ನಿರ್ಮಾಣ ಮಾಡಿ ಎಷ್ಟದು ಸಂತೋಷ ಪಡ್ತದೋ ಅಷ್ಟು ಇವತ್ತು ದೇವಿನ ನೋಡಿ ನಮಗ್ ಮನಸ್ಸಿನೊಳಗೆ ಸಂತೋಷ ಆಗ್ಬೇಕ್ರಿ. ಸಂತೋಷ ಪಡುವುದು ಈಗ ಬಹಳ ಕಠಿಣ ಆಗ್ಬಿಟ್ಟದ. ಸಂತೋಷ ಪಡೋರೇ ಇಲ್ಲ. ಮಧ್ಯಕ್ಕೆ ಎಷ್ಟು ಸಂತೋಷ ಪಡ್ತಿದ್ರಿ ಯಾರು ಏನಾರ ಯಾರು? ಈ ಸಂತೋಷ ಪಡೋರು ಇಲ್ಲ. 99.89 ಆತಂದ್ರೂ ಇನ್ನೂ 1% ನನಗೆ ಬರಲಿಲ್ಲ ಅಂತೇಳಿ ಅಳು ಮಂದಿದ್ದ. ಇದ್ದದ್ರಾಗ ಪಾಸ್ ಆಯ್ತು. ಏನು 35 ಬಿದ್ರೆ ಎಷ್ಟು ಸಂತೋಷ ರೀ ಒಂದು ಟೈಮ್ನಾಗ. SSLC 35 ಬಿಡ ಬೇರೆ ತುಂಬ್ಕೊಂತ ಪಾಸ್ ಆಯ್ತು. ಇಂಥ ಹುರುಪನೇ ಇಲ್ರಿ. ಮತ್ತೆ ನಮ್ದು ಒಂದು ಪಾಯಿಂಟ್ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕೇನ್ರಿ, ಅದನ್ನ ಹಾಕೇನ್ರಿ, ಇದನ್ನ ಹಾಕೇನ್ರಿ ಅಂತ ಕೂತ್ ಬಿಡ. ಅದಕ್ಕೆ ಏನದ ಅಂತಂದ್ರೆ ಹಂಗ ಸಂತೋಷ ನಿರ್ಮಾಣ ಆಗ್ಬೇಕು. ದೇವಿ ಮುಖ ನೋಡಿದ್ರೆ ಒಳಗಿಂದ ಅಲ್ಲಿ ಸಂತೋಷ ನಿರ್ಮಾಣ. ಹೆಂಗ ಬಂದಾಳ ದೇವಿ? ಸಿಂಹಗರುಡ ಹಂಸಗತಿ. ಹಿಮನಗ ಕೊಟ್ಟಂತ ಸಿಂಹದ ಮೇಲೆ ಕೂತು ಬಂದಾಳ. ಹೆಂಗಿತ್ತು? ವೇಗವಾಗಿ ಹೋಗ್ಬೇಕಂದ್ರೆ ಗರುಡನಾಗಿ ಹೋಗ್ತಿತ್ತು. ಏನಾದ್ರೂ ಆಪತ್ತಿದ್ರೆ ಹಂಸನಾಗಿ ಸಾವಕಾಶ ಹೆಜ್ಜೆ ಹಿಡಿದಿತ್ತು. ಯಕ್ಷಕಿನ್ನ ಗಂಧರ್ವರು ದೇವಿ ನೀನ ಹೊಂಟ ಮೇಲೆ ನಮ್ಮ ಸಂಗೀತ ಸಾಹಿತ್ಯ ತಗೊಂಡು ಏನ್ ಮಾಡುದದ ಅಂತ ಹೇಳಿ
ದೇವಿ ಎದುರಿಗೆ ಕುಣ್ಕೋತ ಬಾರ್ಸ್ಕೋತ ಉದ್ಕೋತ ದೇವಿ ಎದುರಿಗೆ ಬರ್ಲಿಕ್ಕತ್ತಾರ. ಆವಾಗ ಭಕ್ತರಿಗೆ ಅಲ್ಲಿ ಇರ್ತಕ್ಕ ಭಕ್ತರಿಗೆ ಹೆಂಗ ಭಾವ ನಿರ್ಮಾಣ ಆಗಿದೆ ಅಂದ್ರೆ ಪಂಗುಳ ಇತ್ತೆಡೆಗೆ ದೇವಿ. ಪಂಗುಳರು ಅಂದ್ರೆ ಸಾಮರ್ಥ್ಯಹೀನರು. ನಾವು ಎಲ್ಲ ಪಂಗುಳರ ರೀ. ಅಲ್ಲಪ್ಪಗ ಅಲ್ಲ, ಅಲ್ಲಪ್ಪಲ್ಲ, ಹೌದಪ್ಪಗ ಹೌದಪ್ಪ. ನೀವೇನಂತೀರಿ ಎಲ್ಲ ಹೂನರಿ. ಎಲ್ಲ ಕೆಟ್ಟ ಹೋಗಂಗಿಲ್ಲ, ಇದ್ದ ಚಲೋನ ಆಗುದಿಲ್ಲ. ಇದ್ದದ ಮೇಲೆ ಬಗೆಹರಿಸ್ರಿ ಭಟ್ರ, ಇದ್ದದ ಮೇಲೆ ಬಗೆಹರಿಸ್ರಿ. ಮತ್ತೆ ಎಲ್ಲಿ ಹೋಗ್ತಾರೋಣ ಅಂತ ಹೇಳಿ ಬಗೆಹರಿಸ್ಬಿಡವ್ರು. ಆದ್ರೆ ತಮಗೇನಾರ ರಾತ್ರಿ ಬೇಕಾದಂತಂದ್ರ ಬಾಗಲ ಬಡದ ಅವನು ಜೀವ ಹೆಂಡಿ ಆದ್ರೂ ತಗೊಂಡ್ಬರ್ಲಿಕ್ಕೆ ಬರ್ತದ. ದೇವರ ಸಂಬಂಧಿ ಬಂದ್ಗಳು ಹಿಂಗೆಲ್ಲ ಚಾಲೋ ಆಗಿಬಿಡ್ತಾವ. ಹಂಗಾರೆ ಏನ್ ಮಾಡಿದ್ರು ಪಂಗುಳರು ಅಂದ್ರೆ ನೋಡ್ರಿ, ಕುರುಡ ಅಥವಾ ಕುಂಟ ಗಂಗಾ ಸ್ನಾನ ಮಾಡ್ಬೇಕನ್ನೋ ಇಚ್ಛಾ ಇರ್ತದ, ಹೋಗು ಸಾಮರ್ಥ್ಯ ಇರುವುದಿಲ್ಲ. ಅಂತವ್ರ ಕಡೆ ಸ್ವತಃ ಗಂಗಾನ ಹರಿದು ಬಂದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗ್ಬೇಕು, ಹಾಗೆ ಇವತ್ತು ನಮಗೆ ದೇವಿನ ನೋಡಿ ಸಂತೋಷ ಆಗಬೇಕು. ನಾಡಾಡಿ ದೇವತೆಗಳೆಲ್ಲ ನಾಗತಿ ಕೇಳೆ ಕಾಂತಿ ಆಡಲು ಗೋಚರವೆಲ್ಲ ಶಬ್ದಾದಿ ವಿಶ್ರಾಂತಿ. ದೇವಿ ಮುಖ ನೋಡಿದ ಕೂಡ ಜಗತ್ತು ವಿಶ್ರಾಂತ ಆಗಿಬಿಡ್ತು. ಹೋ ಅಂತೇಳಿ ಒಂದು ಝೇಂಕರಿಸಿದ್ಲು, ಜಗತ್ತು ನಿಶಬ್ದ ಆಗಿಬಿಡ್ತು. ದೇವಿ ಹೇಳ್ತಾಳ, ನಿಮ್ಮ ದುಃಖವನ್ನು ಕಳಿಲಿಕ್ಕೆ ನಾ ಬರ್ಲಿಕ್ಕತ್ತೇನೆ, ಚಿಂತೆ ಮಾಡಬೇಡ್ರಿ. ಹೆಂಗ ಬಂದಾಳ? ಬಾಡಿದ ಸಸಿಗೆ ಪರ್ಜನ್ಯ. ನೋಡ್ರಿ, ರೈತ ಬೆಳೆದ ನಿಂತಿರದ ಭೂಮಿ ಮೇಲೆ ಉಳುಮೆ ಮಾಡಿರ್ತಾನೆ, ಮಳಿ ಸಲುವಾಗಿ ಕಣ್ಣು ತಕೊಂಡು ನಿಂತಿರ್ತಾನ, ಪೈರು ಒಣಗಿ ನಿಂತಿರ್ತದೆ. ಒಂದು ಸೆಳಕ ಮಳೆ ಆದ್ರೆ ಅವನ ಮುಖದ ಮೇಲೆ ಎಂತ ಮಂದಹಾಸ ರೀ. ಹಂಗ ದೇವಿ ನೋಡಿ ನಮ್ಮ ಮುಖದ ಮೇಲೆ ಮಂದಹಾಸ ಬರಬೇಕು. ಬರೇ ತೂಕುಡಿಸಿ ಕಣ್ಣು ಕೆಂಪು ಮಾಡ್ಕೊಂಡು ಕೂತ್ರೆ ಮಂದಹಾಸ ಬರುದಿಲ್ಲ. ಒಳಗಿಂದ ನಿರ್ಮಾಣ ಆಗ್ಬೇಕ್ರಿ. ಏನಾಗ ಹೇಳಿದ್ನಲ್ರಿ, ದ ಓನ್ಲಿ ರೆವಲ್ಯೂಷನ್ ಇಸ್ ದ ಇನ್ನರ್ ರೆವಲ್ಯೂಷನ್. ಇಲ್ಲಿಂದ ಒಳಗಿಂದ ನಿರ್ಮಾಣ ಆಗ್ಬೇಕ್ರಿ. ಸುಮ್ಮ ಮ್ಯಾಲೆ ಭಸ್ಮ ಬಡ್ಕೊಂಡು ಅಕ್ಷಾಂತಿ ಬಡ್ಕೊಂಡು ಎಲ್ಲ ಬಡ್ಕೊಂಡು ಏನೋ ಒಳಗಿಂದ ಕೊಳಕಿತ್ತಂದ್ರೆ ಏನೂ ನಡೆಯಂಗಿಲ್ಲ. ಒಳಗಿಂದ ಬಹಳ ಚಲೋ ಇರ್ಬೇಕ್ರಿ. ಹಂಗಾರೆ ಏನದ ಅಂತಂದ್ರೆ ಹೆಂಗ ದೇವಿ ಹಂಗ ಬಂದಾಳೇನ್ರಿ? 33 ಕೋಟಿ ದೇವತೆಗಳ ಒಳಗ ಶ್ರೇಷ್ಠ ದೇವತೆ ಆಗಿ 64 ಯೋಗಿನಿಯರ ಪೀಠದ ಮೇಲೆ ಕೂತು ಬಂದಾಳ. ಅಲ್ಲಿ 64 ಆನೆ ಹಾಕಿನೋ ಅಕ್ಕಿ ಮೇಲೆ, ಅದಕ್ಕೆ 64 ಯೋಗಿನಿ. ಆ 64 ಯೋಗಿನಿಯರ ಮೇಲೆ ದೇವಿ ಕೂತು ಬಂದಾಳ. ಹೆಂಗ? ತಾಯಿ ಸ್ವರೂಪದೊಳಗೆ ಬಂದಾಳ. ತಾಯಿ ಪಕ್ಷಿ ಮರಿ ಪಕ್ಷಿಗೆ ಗುಟ್ಟಿ ಇಟ್ಟು ಹೆಂಗ ಸಾಕ್ಸಲತ್ತದೋ, ನಮ್ಮನ್ನ ತಾಯಿ ರೂಪದೊಳಗೆ ನಮಗ ಕಾಣಲಿಕ್ಕೆ ದೇವಿ ಬಂದಾಳ. ಅಂತ ಭಾವ ನಿರ್ಮಾಣ ಆಗ್ಬೇಕು. ತನ್ನ ಸನ್ನಿಧಾನವನ್ನು ಬಿಟ್ಟು ಸಗುಣ ನಿರ್ಗುಣ ರೂಪದೊಳಗ ಅಚ್ಯುತನ ಪತ್ನಿ ಮಹಾಲಕ್ಷ್ಮಿಯಾಗಿ, ಪರಮೇಶ್ವರನ ಪತ್ನಿ ದ್ರಾಕ್ಷಾಯಣಿಯಾಗಿ ದೇವಿ ಇವತ್ತ ತನ್ನ ಸನ್ನಿಧಾನವನ್ನು ಬಿಟ್ಟು ಭಕ್ತರ ಮನೆಗೆ ಬಂದಾಳ. ಎಲ್ಲಿ ಬಂದ್ ನಿಂತಾಳ? ಮುತಾಲಿಕರ ಮನೆ ಬಾಗಿಲಕ್ಕೆ ಬಂದ್ ನಿಂತ. ಹಂಗ ದೇವಿ ಗೋಂಧಳಿ ಪ್ರಿಯಳು. ಎಲ್ಲಿ ಗೋಂಧಳ ಅನ್ನೋದು ನಡೀತದೋ ಓಡೋಡಿ ಬರ್ತಾಳ, ಬಂದು ನಿಂತಾಳ. ಒಳಗ್ ಕರಿಬೇಕಿನ್ನ ಭಕ್ತ ದೇವಿಯ ಒಂದು ಹರಿಕೆಯನ್ನು ಬೇಡ್ಕೊಂಡ. ದೇವಿ ಒಳಗ ಬಾ, ಕರಿಯುವಂತ ಯೋಗ್ಯತಾ ಬೇಕಂದ್ರೆ ಅಂತಃಕರಣ ಅಷ್ಟು ಶುದ್ಧ ಇರ್ಬೇಕ್ರಿ. ದೇವ್ರನ್ನ ಕರಿಬೇಕಂದ್ರೆ ಅಂತಃಕರಣ ಶುದ್ಧ ಇತ್ತು. ಅದಕ್ಕೆ ಕನಕದಾಸರ ಕರೆದ್ರ ಅಂತೇಳಿ ಅಲ್ಲಿ ಕೃಷ್ಣ ಅವ್ರಿಗೆ ದರ್ಶನ ಕೊಟ್ಟ. ರಾಘವೇಂದ್ರ ಸ್ವಾಮಿಗಳಿಗೆ ಏನದ ಅಂದ್ರೆ ಗೋವಿಂದ ದರ್ಶನ ಕೊಟ್ಟ. ಎಲ್ಲಾ ಸತ್ಪುರುಷರ ಶುದ್ಧ ಅಂತಃಕರಣದಿಂದ ಕರೀತಿದ್ರು. ಸದಾನಂದ ಮಹಾರಾಜರು ದೇವಿ ಬಂದ ನಿಂತದ್ದನ್ನು ನೋಡಿದ್ರು. ನೋಡಿದ ಕೂಡ ಕೀರ್ತನೆ ಹೇಳ್ಬೇಕಾರ ಆಕಿ ಮೇಲೆ ಒಂದು ಏನದ ಅಂದ್ರೆ ನಾಮವನ್ನ ನಿರ್ಮಾಣ ಮಾಡಿ ದೇವಿಗೆ ಆಹ್ವಾನ ಕೊಟ್ಟರು. ದೇವಿ ಒಳಗ ಬಾ ಅಂತ. ಹೆಂಗ ಅವರು ದೇವಿನ ಆಹ್ವಾನ ಮಾಡಿದ್ರು ಅಂದ್ರೆ, ಬಾರೇ ಬಾರೇ ಜನನಿ ಮಹಮಾಯ ಭವಾನಿ ಆದಿ ಮೂರ್ತಿ ನೀನೆ, ಆದಿ ಮೂರ್ತಿ ನೀನೆ, ತ್ರೈಲೋಕ್ಯ ಮೋಹಿನಿ. ಬಾರೇ ಬಾರೇ ಜನನಿ ಬಾರೇ ಬಾರೇ, ನಿನ್ನ ಗೋಂದಳ ಹರಿಗೆ ಬೇಡಿದೆವು ಅಂಬಿಕೆ, ನನ್ನ ದೂರಿತ ದೂರ ಮಾಡಿಸುವುದು ಅಂಬಿಕೆ, ನಿನ್ನ ಪಾದದ ತೋರೆ ಚಲುವೈ ಮುಖಾಂಬಿಕೆ, ಹೊನ್ನ ಮಳೆಯ ಗರಿವ, ಹೊನ್ನ ಮಳೆಯ ಗರಿವ, ವಿಮಾಸನ ಕಂಬಿಕೆ. ಬಾರೇ ಬಾರೇ ಜನನಿ ಬಾರೇ ಬಾರೇ, ಲಘುವೆಂಬ ಸಿಂಹಾಸನ ಲಘುತೆಯ ಹಾಸಿದೆನೋ, ಮನಸ್ಸಿನ ಭ್ರಾಂತಿ ತೆರೆದು ಎಟುರನ ಬೆರಸಿದೆನೋ, ಕನಕ ನವರತ್ನ ಖಚಿತ ಕಲಶ ಹೂಡಿದೆನೋ, ನೆನಸಿ ಬಂದೆನೋ ನಿನ್ನ, ನೆನಸಿ ಬಂದೆನೋ ನಿನ್ನ, ಪ್ರೀತಿಯನ್ನು ಕೇಳಿದೆ. ಬಾರೇ ಬಾರೇ ಜನನಿ ಬಾರೇ ಬಾರೇ, ಪ್ರಾಣ ಪಂಚಾಯಂಬೋ ಮಂಟಪವ ಕಟ್ಟಿದೆನೋ, ಜ್ಞಾನ ತತ್ವದ ಘಟ್ಟ ಮಾಲಿಗೆ ಬಿಟ್ಟೆನೋ, ಸ್ವಾನುಭವದ ಜ್ಯೋತಿ
ಬಾರೆ ಬಾರೆ ಜನನಿ ಮಹಮ್ಮಾಯಿಯಾಗಿ ಭವಾನಿಯಾಗಿ ತ್ರೈಲೋಕ್ಯ ಮೋಹಿನಿಯಾಗಿ ಒಳಗ ಬಾ. ನಿನ್ನ ಗೋಂದಳದ ಹರಿಕೆಯನ್ನು ಬೇಡ್ಕೊಂಡಿದ್ದೀನಿ. ನೀವು ಒಳಗೆ ಬಂದೆ ಅಂದ್ರೆ ನನ್ನಲ್ಲಿದ್ದಂತಹ ದುರಿತ ದುರ್ಮಾನಗಳೆಲ್ಲ ನಾಶ ಆಗಬೇಕು. ಪುಟ್ಟವಾದ ಪಾದವನ್ನು ಒಳಗಿಟ್ಟೆ ಅಂದ್ರೆ ಹಿಮಾಚಲದ ಕನ್ನಿಕೆಯಾಗಿ ನನ್ನ ಮನೆಯೊಳಗ ಬಂಗಾರದ ಮಳೆಯಾಗಬೇಕು. ನನ್ನ ಮಕ್ಕಳು ಉಳಿ ಒಟ್ಟಿಗಿದ್ದೀರಿ, ಮತ್ತೆ ಬಂಗಾರದ ಮಳೆ ಹೋಗಿ 1 ಕಿಲೋ ಅಂತ ಹೇಳಿ ಸಮಾಧಾನದ ಬಂಗಾರ, ಜ್ಞಾನದ ಬಂಗಾರವನ್ನು ಕೊಡುವುದ ಭಗವಂತನ ಕೆಲಸದ. ಹಂಗಾರ ಹೆಂಗ ತನ್ನ ದೇಹವನ್ನ ಆಕಿಗೆ ಪೀಠವನ್ನು ನಿರ್ಮಾಣ ಮಾಡಿ ತನು ಎಂಬ ಸಿಂಹಾಸನ ಗದ್ದುಗೆ ಹಾಸಿದೆ. ಮನಸ್ಸಿನಲ್ಲಿದ್ದಂತ ಅರಿಷಡ್ ವರ್ಗಗಳನ್ನ ರಂಗಗಳ ರೂಪದೊಳಗ ನಿನಗ ಪೀಠ ಅನ್ನೋದನ್ನ ನಿರ್ಮಾಣ ಮಾಡೀನಿ. ಇವತ್ತಿನ ದಿವಸ ಕನಕ ನವರತ್ನ ಖಚಿತವಾದ ಕಲಶವನ್ನು ಹೂಡೇನಿ. ದೇವಿ ನಿನಗ ಕನಕ ನವರತ್ನಗಳನ್ನು ಯಾಕೆ ಹಾಕೇನಿ ಅಂತಂದ್ರೆ ನನ್ನಲ್ಲಿದ್ದಂತ ಮೋಹ ಅನ್ನೋದು ಹೋಗ್ಲಿ ಅಂತ ಹೇಳಿ. ವೈನಿ ಅಂದ್ರು ಒರಿಜಿನಲ್ ಕೊಡೋದು ಬೇಡ ಅಂದ್ರು. ಅದಕ್ಕೆ ಮುತ್ತಿನ ಸರ ಕೊಡ್ತೇನೆ ಬಿಡ್ರಿ, ಸಾಕು ಬಂಗಾರ ಕೊಡ್ಲಿ ಏನ್ ಕೊಡ್ರಿ, ಯಾರು ಬೇಕಾದ್ರೆ ಕೊಡ್ರಿ ಅಂತ ಮುತ್ತಿಂದ ಕೊಟ್ಬಿಟ್ರು. ಇನ್ನು ಹೋದ್ರೆ ನಾ ಯಾವಾಗ ಹಾಕೊಂಡು ದೇವಿ ತಗೊಂಡು ಹೋಗಿಗ್ಯಾಳ ಅಂತ ಹೇಳಿ ಮುತ್ತಿನ ಸರ ಹಾಕಿಬಿಟ್ರು. ಅದಕ್ಕೆ ಏನದ ಯಾವುದು ನಂದಲ್ಲ ಎಲ್ಲ ನಿಂದ ಅಂತ ಹೇಳಿ ಆ ದೇವಿಗೆ ಏನದ ಅಂತ ಕನಕ ನವರತ್ನ ಖಚಿತವಾದ ಕಲಶವನ್ನ ನಿರ್ಮಾಣ ಮಾಡೀನಿ. ಮನಸ್ಸಿನಲ್ಲಿದ್ದಂತ ಅರಿಷಡ್ ವರ್ಗಗಳನ್ನ ರಂಗಗಳ ರೂಪದೊಳಗ ಹಾಕಿನಿ. ನೆನೆಸಿ ನೆನೆಸಿ ನಿನ್ನ ಕೀರ್ತಿಯನ್ನು ಕೇಳೇನಿ. ದೇವಿ ಹೊರಗೆ ಯಾಕೆ ನಿಂತಿ ಒಳಗವಾ ಅಂತ ಕೇಳಿಕತ್ತಾನ ಭಕ್ತ. ಪ್ರಾಣ ಪಂಚವೆಂಬ ಮಂಟಪವ ಕಟ್ಟಿದೆ. 5 ಕಬ್ಬುಗಳನ್ನ ಯಾಕೆ ಕಟ್ಟಬೇಕು ಅಂದ್ರೆ ಪಂಚಪ್ರಾಣಗಳ ಸಂಕೇತ. ಜ್ಞಾನ ತತ್ವದ ಘಂಟಮಾಲಿ ಇಳಿಬೇಕನು. ಜ್ಞಾನದ ಸಂಕೇತ ಘಂಟಮಾಲಿ. ನೀ ಇವತ್ತ ನಾ ಏನೋ ಒಂದು ಸ್ಥಿತಿ ಒಳಗಿದ್ರು ನೀ ಕೊಟ್ಟಂತ ಜ್ಞಾನದಿಂದ ನಾ ಸ್ಥಿತಿ ಒಳಗಿದ್ದೇನೆ. ಅದನ್ನ ಘಂಟಮಾಲಿ ರೂಪದೊಳಗೆ ಇವತ್ತಿನ ದಿವಸ ಏನದ ಅಂತಂದ್ರೆ ನಿನ್ನ ತಲೆ ಮೇಲೆ ನಾ ದಂಡಿ ರೂಪದೊಳಗಿದ್ದೇನೆ. ಮತ್ತೇನ್ ಹೇಳ್ತಾರ ಅಂದ್ರೆ ಸ್ವ ಅನುಭವದ ಜ್ಯೋತಿ. ದೇವಿ ಎದುರಿಗೆ ಸಮಯ ಯಾಕೆ ಹಚ್ಚಿರ್ಬೇಕಂದ್ರೆ ನನ್ನ ಅನುಭವಗಳನ್ನ ಬತ್ತಿಗಳ ರೂಪದೊಳಗೆ ಹಚ್ಚಿ ನಿನ್ನ ಎದುರಿಗೆ ಹಚ್ಚಿಟ್ಟೇನೆ. ಕ್ಲೇಶ ಕಂಟಕವೆಲ್ಲ ದಿವಟಿಗೆ ಸುಟ್ಟೆನು. ನನ್ನ ಮನೆಯೊಳಗಿದ್ದಂತ ಕ್ಲೇಶ ಕಂಟಕ ಎಲ್ಲ ದೂರ ಆಗ್ಲಿ ಅಂತ ಯಜಮಾನ ಊಟ ಬಿಟ್ಟಂತ ಬಟ್ಟೆಯಿಂದ ಇವತ್ತ ನಾ ಬ್ಯಾತನಕ ನಿನ್ನ ಎದುರಿಗೆ ದಿವಟಿಗೆ ಸುಡ್ಲಿಗತ್ತೇನಿ. ಗೆಜ್ಜೆ ಕಾಲಿನ ಶಿರಿಯೇ ಹೆಜ್ಜೆ ಮುಂದಿಟ್ಟು ನಡಿಗೆ. ಕಾಲೊಳಗ ಗೆಜ್ಜೆಯನ್ನು ಹಾಕೊಂಡಿ, ಕೈ ಒಳಗೆ ವಜ್ರದುಂಗುರವನ್ನ ಹಾಕೊಂಡಿ. ಮುಖ ಅನ್ನೋದು ಇಷ್ಟು ಸುಂದರ ಅದ ಅಂತಂದ್ರೆ ನೀನ್ ನೋಡಿದ ಕೂಡ ನನಗೆ ಪೂಜಾ ಮಾಡ್ಬೇಕು ಅನ್ನೋ ಭಾವ ನಿರ್ಮಾಣ ಆಗ್ಲಿಕ್ಕತ್ತದ. ಹೆಂಗ ಬಾ ದೇವಿ ಅಂದ್ರೆ ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತ ಇದ್ದೇನೆ. ಹೆಂಗ ಲೀಟರ್ ಗಟ್ಲೆ ಮಜ್ಜಿಗೆ ಇರ್ತದ, ಕಿಲೋ ಗಟ್ಲೆ ಬೆಣ್ಣೆ ಹಗರವಾಗಿ ತೇರ್ತದೋ ಹಂಗ ಹಗರವಾಗಿ ಬಂದು ಈ ಪೀಠದೊಳಗೆ ನೀವು ವಾಸ ಆಗುವಂತ ಯಾವಾಗ ಭಕ್ತ ಅಂತಃಕರಣದಿಂದ ಶುದ್ಧ ಅಂತಃಕರಣದಿಂದ ಬೇಡ್ಕೊಂಡು ದೇವಿ ಭಕ್ತರ ಭಕ್ತಿಯನ್ನು ನೋಡಿ ಉದ್ಘೋಷ ಹೊಂದಿಸಿದ್ಲು. ಏನಂದ್ರ ಕರುಣಾ ಶಬ್ದವ ಕೇಳಿ ಸೇವಕನ ಮುಖದಲ್ಲಿ ವಾಸವಾದಳು ಆ ಯೋಗೇಶ್ವರಿ ಪ್ರೇಮದಲ್ಲಿ ಸಾಧೀರ ನಾಮ ಕುದಿಯ ನೇಸಾಗಿ ಗೋಧನ ಕೇಳಿ ವಾಸ ತುಳಜಾಪುರ ಕರುಣಾಜನಕವಾದ ಭಕ್ತಿಯನ್ನು ನೋಡಿ ದೇವಿ ಏನು ಉದ್ಘೋಷ ಹೊಂದಿಸಿದ್ಲು ಅಂತಂದ್ರೆ ನಾ ಬಂದು ವಾಸಾದೆ ಅಂತ ಹೇಳಿಬಿಟ್ಲು. ಯಾಕಂದ್ರೆ ಸಾಸೀರ ನಾಮ ಸ್ತುತಿಯಲ್ಲಿ ಸಾಗಿ ಗೋಂದಳಕಿ. ಇಷ್ಟೆಲ್ಲ ಭಕ್ತರು ಬೆತನಕ ಕೂತು ನನ್ನ ನಾಮ ಸ್ಮರಣೆಯನ್ನು ಮಾಡ್ಲಿಕ್ಕತ್ತಾರ. ಏನ್ ಹೇಳ್ತಾರ? ವಾಸ ತುಳಜಾಪುರ ಸದಾನಂದ ಮಾವು. ನೇಮಕ ನನ್ನ ವಾಸ ತುಳಜಾಪುರದವರೆಗಿರ್ಬೋದು. ನನ್ನ ನಿಜವಾದ ವಾಸ ಎಲ್ಲಿ ಗೋಂಧಳ ಅನ್ನೋದು ನಡೀತದೋ, ಎಲ್ಲಿ ನನ್ನ ಕಥಾ ಶ್ರವಣ ಅನ್ನೋದು ನಡೀತದೋ, ಮಧ್ಯರಾತ್ರಿ ಒಳಗೆ ನನ್ನ ಆರಾಧನೆ ಅನ್ನೋದು ನಡೀತದೋ, ಅಲ್ಲಿ ನನ್ನ ನಿಜವಾದ ವಾಸದ ಅಂತ ದೇವಿ ಉದ್ಘೋಷ ಹೊಂದಿಸ್ಯಾಳ. ಸದಾನಂದ ಮಹಾರಾಜರಿಗೆ ದೇವಿ ಮಾವುಲಿ ಅಂತೇಳಿ ಅಧಿಕಾರ ಕೊಟ್ಟರು. ನೋಡಿ, ದೇವಿ ಕಾಣುವ ಒಂದು ಮಾರ್ಗವನ್ನು ಹಾಕಿ ಕೊಟ್ಟರು. ಎಂತಾದ ಒಂದು ಉನ್ನತ ಸ್ಥಾನವನ್ನು ದೇವಿಯ ಸತ್ಪುರುಷರಿಗೆ ನೀಡಿದ್ಲು. ಹಂಗಾರ ದೇವಿ ಏನ್ ಹೇಳಿದ್ಲು ಅಂದ್ರೆ ನಾ ಇಲ್ಲಿ 18 ಶಕ್ತಿ ಪೀಠಗಳನ್ನ ನಿರ್ಮಾಣ ಮಾಡೀನಿ ಅಂತ ಹೇಳಿ ಉದ್ಘೋಷ ಹೊಂದಿಸಿದ್ಲು. ಒಂದ ದಿವಸ ಎಲ್ಲಾ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಪುಣ್ಯ ಸಿಗ್ಲಿಕ್ಕೆ ಸಾಧ್ಯ ಅದ. ಎಲ್ಲಂದ್ರೆ ಎಲ್ಲಿ ಗೋಂಧಳ ಅನ್ನೋದು ನಡೀತದೋ ಅಲ್ಲಿ ಹೋಗಿ ನಾವು ನಮಸ್ಕಾರ ಮಾಡಿದ್ರೆ ಸಾಕು 18 ಶಕ್ತಿ ಪೀಠಗಳದ ಪುಣ್ಯದ ಫಲ ಸಿಗ್ಲಿಕ್ಕೆ ಸಾಧ್ಯದ. ಈ ಸದ್ಯ ತುಳಜಾಪುರಕ್ಕೆ ಹೋದ್ರೆ ಭವಾನಿ ಸಿಗಂಗಿಲ್ಲ, ಕೊಲ್ಲಾಪುರಕ್ಕೆ ಹೋದ್ರೆ ಮಹಾಲಕ್ಷ್ಮಿ ಸಿಗಂಗಿಲ್ಲ, ಯಲ್ಲಮ್ಮ ಗುಡ್ಡಕ್ಕೆ ಹೋದ್ರೆ ಯಲ್ಲಮ್ಮ ಸಿಗಂಗಿಲ್ಲ, ಬನಶಂಕರಿಗೆ ಹೋದ್ರೆ ಶಂಕರಿ ಸಿಗಂಗಿಲ್ಲ ಈ ಸದ್ಯ. ಯಾಕಂದ್ರೆ ಎಲ್ಲಾ ಶಕ್ತಿ ದೇವತೆಗಳು ಬಂದು ಅರುಣ ಮುತಾಲಿಕ್ ಅವ್ರ ಮನೆಯೊಳಗ ವಾಸ ಆಗಿಬಿಟ್ಟಾರ. ಹಂಗಾರ ದೇವಿ ಬಂದು ನಾವು ವಾಸ ಆದೆ ಅಂದ ಕೂಡಲೇ ಭಕ್ತರು ಜಾಗೃತ ಆದ್ರು.
3:30 ಆತಿನ್ನ ಮುಗಿಸ್ಲು ಅಂತ ಕಾಣುವುದಿಲ್ಲ ಇವರು. ದೇವಿನ ಎಚ್ಚರ ಮಾಡ್ಲಿಕತ್ರು. ದೇವಿ ಕತಿನಿ ಏನದಂದ್ರೆ ಹೋಳಿಗೆ ಕಡುಬು ಕೋಸಂಬರಿ ಚಟ್ನಿ ಬಡ್ಕೊ ಕೂತಿಂದ್ರೆ ಮುಂದ ಮಹಿಷಾಸುರನ ಸಂಹಾರ ಯಾವಾಗ ಮಾಡಕ್ಕಿ ನೀನು, ಅದಕ್ಕೆ ಅಕ್ಕಿನಿ ಎಚ್ಚರ ಮಾಡ್ಲಿಕತ್ರು. ನಿನ್ನ ಪೂಜಾ ಸಮಾಪ್ತ ಮಾಡ್ತೇವೆ ಅಂತ ಹೇಳಿದ್ರು. ಹೆಂಗ್ ಹೇಳ್ಯಾರಂದ್ರೆ ಸಮಾಪ್ತ ಹೋತಾಸ್ತವ ಅರ್ಚನ ನೈವೇದ್ಯಾರ್ಪಿತೆ ಧನುಷ್ಯ ಬಾಣ ಸಾಷ್ಟಾಂಗೆ ಗಾಲುನಿ ಲೋಟಾಂಗಣ ಕೃಪಾ ಕೀಚೆ ಮಣತಸೆ. ದೇವಿ ನಿನ್ನ ಪೂಜಾ ಸಮಾಪ್ತ ಮಾಡ್ತೇವೆ. ಏನು ನೈವೇದ್ಯವನ್ನ ಅರ್ಪಣೆ ಮಾಡಿದ್ರು? ಬಿಲ್ಲು ಬಾಣಗಳ ನೈವೇದ್ಯವನ್ನ ಅರ್ಪಣೆ ಮಾಡ್ಯಾರ. ಸಾಷ್ಟಾಂಗೆ ಗಾಲುನಿ ಲೋಟಾಂಗಣ ಕೃಪಾ ಕೀಚೆ ಮಣತಸೆ. ದೇವಿ ಪಾದದ ಮೇಲೆ ಬೆದ್ದು ಉಳ್ಳಾಡ್ಲಿಕತ್ತಾರ. ದೇವಿ ನಮ್ಮ ಮೇಲೆ ಕೃಪಾ ಮಾಡು, ನಮ್ಮ ಮೇಲೆ ಕೃಪಾ ಮಾಡಂತ ಭಕ್ತರ ಒಂದು ಅಂತಃಕರಣವನ್ನು ನೋಡಿ ದೇವಿ ಪ್ರಕಟ ಆಗಿ ನಿಂತು ಏನ್ ಹೇಳ್ತಾಳ ಅಂತಂದ್ರ ದೇಕೋನಿ ಭಕ್ತಿ ಅನನ್ಯತಾ ದುಷ್ಟ ನೀತಿ ಜಗನ್ಮಾತಾ ಅಮ್ಮನೆ ಪ್ರಕಟೋನಿ ಸಾಮರ್ಥ್ಯ ಸವಿತಾ ನಿಶಾಚರ ತಮನೀರಶೀನ. ದೇವಿ ಒಂದು ಕ್ಷಣದೊಳಗ ಭಕ್ತರ ಭಕ್ತಿಯನ್ನು ನೋಡಿ ಭಯಂಕರ ರೂಪದಿಂದ ಪ್ರಕಟ ಆಗಿ ನಿಂತು ಹೇಳ್ತಾಳೆ ಏನಂದ್ರೆ ಆ ನಿಶಾಚರ ಅಂತ ಏನಿದ್ದಾನ ರಾಕ್ಷಸ ರಾತ್ರಿ ಅಡ್ಡಾಡುವಂತ ಮಹಿಷಾಸುರನ್ನ ಸಂಹಾರ ಮಾಡ್ತೀನಿ. ನಿಶಾಚರು ಅಂದ್ರೆ ರಾತ್ರಿ ಅಡ್ಡಾಡೋರು ಅಂದ್ಕೊಳ್ಳಿ ನಾವು ಬಂದರಿಗೆ ಯಾರು ಅಂತಂದ. ನಾವು ರಾತ್ರಿ ದೇವಿ ಸೇವಾ ಕಡ್ಯಾತ ಮತ್ತೆ ನೀವು ರಾತ್ರಿ ಅಡ್ಡಾಡ್ತಿರಲ್ರಿ ಅಂದೊಂದು ಹುಡುಗ. ಇಂಥ ಮಂದಿ ಭಾಳ ಇರ್ತಾರೆ. ಅದಕ್ಕೆ ಏನದ ಅಂತಂದ್ರೆ ನಿಶಾಚರನ ತಮಹರ ನಿರಶೀನ, ಅವನ ಭಯವನ್ನ ನಾನು ನಾಶ ಮಾಡ್ತೀನಿ ಅಂತ ಹೇಳಿ ದೇವಿ ಅಭಯಹಸ್ತವನ್ನ ಕೊಟ್ಟಾಳ. ಹಂಗಾರ ದೇವಿ ಎಲ್ಲಿ ಹೊಂಟ್ಲು? ರಣರಂಗ ಕಡೆ ಮುಖ ಮಾಡಿದ್ಲು. ನೋಡಿ ಇಷ್ಟೊತ್ತನ ಭಕ್ತನ ಮನೆಗೆ ಬಂದು ಎಲ್ಲಾ ಅದರ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ಲು. ಇನ್ನು ಎಲ್ಲಿ ಹೊಂಟಾಳ ದೇವಿ? ರಣರಂಗಕ್ಕೆ ಹೊಂಟಾಳ. 3 ವರ್ಷದ ಹುಡುಗಿ ಕುಮಾರಿಕಾ ರೂಪದೊಳಗ ದೇವಿ ರಣರಂಗಕ್ಕೆ ಹೆಂಗ್ ಹೊಂಟಾಳ? ತೆಪ್ಪ ಹೆಚ್ಚಿ ಇಟ್ಕೋತ ಅಲ್ಲೆಲ್ಲೆಲ್ಲೆ ಒಂದೊಂದೇ ತೆಪ್ಪ ಹೆಚ್ಚಿ ಇಟ್ಕೋತ ಹೊಂಟಾಳ. ಆ ದೇವಿ ಸೌಂದರ್ಯ ಹೆಂಗಿತ್ತು ಅನ್ನೋದನ್ನ ರಾಮಾನಂದ ಮಹಾರಾಜರು ಈ ಹಾಡದೊಳಗೆ ವರ್ಣನ ಮಾಡಿದ್ರು. ಹೆಂಗ ದೇವಿ ಹೊಂಟಾಳ ಅಂತಂದ್ರೆ ಅಂಗಾಲ ತಿಳುಪು ಮೃದವಾದ ಮಾವಿನ ಕೆಂದಳ ಲೆಂಬೋ